ವಾಕ್ಯವನ್ನು ಓದಿ ಇಬ್ರಿಯ 13:17. ನಿಮ್ಮ ಸಭಾ ನಾಯಕರ ಮಾತನ್ನು ಕೇಳಿರಿ, ಅವರಿಗೆ ಅಧೀನರಾಗಿರಿ. ಅವರು ಲೆಕ್ಕ ಒಪ್ಪಿಸಬೇಕಾದವರಿಗೆ ಕರೆಕ್ಟಾಗಿ ನೋಡಮ್ಮ. ಅವರು ನಿಮ್ಮ ಕರೆಕ್ಟ್ ಗಟ್ಟಿಯಾಗಿ ಯಾರು ನೋಡೋದು? ಲೆಕ್ಕ ಒಪ್ಪಿಸಬೇಕಾದವರಾಗಿ ನಿಮ್ಮ ಆತ್ಮಗಳನ್ನು ಕಾಯುವವರಾಗಿದ್ದಾರೆ. ಅಲ್ಲೆಲ್ಲ ತಿರ್ಗಾ ವಾಕ್ಯವನ್ನು ಓದಿಸಿ. 2 ವಾರ ಹಿಂದೆ ದೇವರು ಬೈಬಲ್ ಸ್ಟಡಿಯಲ್ಲಿ ಏದ್ರ ಬಗ್ಗೆ ಮಾತಾಡಿದ್ರೆ ಬೋಧನೆಯ ವಿಷಯದಲ್ಲಿ ಎಚ್ಚರವಾಗಿ, ಬೋಧನೆಯ ವಿಷಯದಲ್ಲಿ ಇವತ್ತು ಏನ್ ಮಾತಾಡ್ತಾ ಇದ್ದಾರೆ ಅಂದ್ರೆ, ನೀವು ನಿಮ್ಗಂತ ದೇವರು ಒಂದು ಅಧಿಕಾರಿಯನ್ನ, ಬೋಧಕರನ್ನ, ಸೇವಕರನ್ನ, ಪಾಸ್ಟರನ್ನ ಕೊಟ್ಟಿದ್ದಾರೆ. ಅವರ ಮಾತನ್ನ ಕೇಳು, ಅವ್ರು ಏನ್ ಹೇಳ್ತಾರೋ ಅದನ್ನ ಹಿಡ್ಕೋ. ಬರೀ ಅವರಿಗೆ ಭಯ ಪಡೋದಲ್ಲ, ಅವ್ರು ಸಿಕ್ಕಾಗ ಸಾಮ್ಯತೆಯಿಂದ ನಡ್ಕೊಂಡ್ಬಿಟ್ಟು ಅವ್ರು ಹೇಳಿದ್ದನ್ನ ನೀನು ಪೂರೈಸಿದ್ರೆ, ಅವ್ರು ಹೇಳಿದ್ದಕ್ಕೆ ತದ್ವಿರುದ್ಧವಾಗಿ ನಡ್ಕೊತೀಯ ಅಂದ್ರೆ ಖಂಡಿತವಾಗಿಯೂ ನೀನು ದೇವರನ್ನೇ ಬೇಸರ ಮಾಡ. ನಿಮ್ಮ ಸಭಾ ನಾಯಕರ ಹಂಗಾದ್ರೆ ಒಂದು ಚರ್ಚ್ ಕೇಳ್ತಾ ಇದ್ರೆ ಎಲ್ಲಾ ಚರ್ಚ್ ಕೇಳ್ತಾ ಇದ್ರ, ಎಲ್ಲಾ ಚರ್ಚ್ಗೂ ಒಂದೊಂದು ಸಾರಿ ಒಂದು ಚರ್ಚಲ್ಲಿ 3-4 ಪಾಸ್ಟರ್ ಇರ್ತಾರೆ. ಎಷ್ಟು ಪಾಸ್ಟರ್ ಇರ್ತಾರೆ? 4 ಪಾಸ್ಟರ್ ಮಾತು ಕೇಳಿ. ಎಲ್ಲಾ ಚರ್ಚ್ಗಳಲ್ಲೂ ಪಾಸ್ಟ್ ಏನ್ ಹೇಳ್ತಾರೋ ಅದಾದ್ಮೇಲೆ ಹೇಳ್ತಾರೆ ಏನ್ ಹೇಳ್ಕೊಡ್ತಾರೆ ಅಂತ. ಆ ಮಾತನ್ನ ಕೇಳಿ. ಅಂದ್ರೆ ಇದರಲ್ಲಿ ತಪ್ಪಾಗಿ ತಿಳ್ಕೊಂಡ್ಬಾರ್ದು. ಪಾಸ್ಟ್ ಏನ್ ಹೇಳಿದ್ರೆ ಎಲ್ಲ ದೇವ್ರ ವಾಕ್ಯ ಅಲ್ಲ, ಅವ್ರು ಹೇಳೋದು ಏನ್ ಕರೆಕ್ಟ್ ಆಗಿರೋದು ವಾಕ್ಯ ಪ್ರಕಾರ ಹೇಳ್ತಾರೋ ಅದನ್ನೆಲ್ಲ ನೀವು ನಡೆಸ್ಕೊಂತೀರಿ. ಪಾಪ ಮಾಡೋದ್ರೆ ಮಾಡಬೇಡ. ಹಲ್ಲೆಲೂಯಾ. ತಪ್ಪು ಮಾಡೋದ್ರೆ ಮಾಡಬೇಡ. ಹಲ್ಲೆಲೂಯಾ. ಕೇಳು, ಮಾಡಬೇಡ. ಆದ್ರೆ ಒಳ್ಳೆ ಪಾಸ್ಟರ್ ಯಾವಾಗಲೂ ಒಳ್ಳೆಯದೇ ಹೇಳ್ತಾರೆ. ಒಳ್ಳೆ ಪಾಸ್ಟರ್ ಒಳ್ಳೆಯದೇ ಹೇಳ್ತಾರೆ. ಆ ಪಾಸ್ಟರ್ ಯಾರು ಕೊಟ್ಟಿರೋದು? ದೇವರು ಕೊಟ್ಟಿರೋದು. ಅಧಿಕಾರಿನ ಯಾರು ಕೊಟ್ಟಿರೋದು? ದೇವರು ಕೊಟ್ಟಿರೋದು. ಅವ್ರ ಕೈಯಲ್ಲಿ ಕತ್ತಿಯನ್ನು ಯಾರು ಕೊಟ್ಟಿರೋದು? ದೇವರು ಕೊಟ್ಟಿರೋದು. ಅವ್ರ ಕೈಯಲ್ಲಿ ಆಶೀರ್ವಾದ ಕೊಟ್ಟಿರೋದು ಯಾರು? ದೇವರೇ. ಅವ್ರ ಕೈಯಲ್ಲಿ ಶಾಪ ಕೊಡುವ ಅಧಿಕಾರ ಕೂಡ ಅವರಿಗೆ. ಆಮೆನ್. ಹಲ್ಲೆಲೂಯಾ. ನಿಮ್ಮ ಸಭಾ ಪಾಲಕರ ಮಾತುಗಳನ್ನು ಕೇಳಿ. ಏನು ಸಭಾ ಪಾಲಕರ ಮಾತುಗಳು? ಏನ್ ಹೇಳ್ಕೊಡ್ತಾರೆ? ಆಮೆನ್. ಹಲ್ಲೆಲೂಯಾ. ಎಚ್ಚರವಾಗಿರು, ಪಾಪ ಮಾಡಬೇಡ, ಗದರಿಸ್ತಾನೆ, ಪ್ರೋತ್ಸಾಹಿಸ್ತಾನೆ, ಮತ್ತೆ ಪಾಪ ಮಾಡಬೇಡ, ಪ್ರಾರ್ಥನೆ ಮಾಡೋದು ಹೇಳ್ಕೊಡ್ತಾನೆ, ಸಭೆಗೆ ಕರೆಕ್ಟ್ ಆಗಿ ಹೋಗುವಂತ ಬಾ ಅಂತ ಹೇಳ್ಕೊಡ್ತಾನೆ, ಕುಟುಂಬ ಪ್ರಾರ್ಥನೆ ಮಾಡು ಅಂತ ಹೇಳ್ಕೊಡ್ತಾನೆ. ನಿನಗೆ ಡೇಂಜರಸ್ ಇದೆ, ಎಚ್ಚರ, ಹುಷಾರು, ಪ್ರೇಯರ್ ಮಾಡು, ಫಾಸ್ಟಿಂಗ್ ಮಾಡು, ಉಪವಾಸ ಮಾಡು ಅಂತ ಹೇಳ್ಕೊಡ್ತಾನೆ. ಬೈಬಲ್ ಓದು ಅಂತ ಹೇಳ್ಕೊಡ್ತಾನೆ. ಎಲ್ಲಾರು ಪ್ರೀತಿ ಮಾಡು ಅಂತ ಹೇಳ್ಕೊಡ್ತಾನೆ. ಜಗಳ ಮಾಡಬೇಡ ಅಂತ ಹೇಳ್ಕೊಡ್ತಾನೆ. ಏನ್ ತಿನ್ಬೇಡ ಅಂತ ಹೇಳ್ತಾನೆ ಅದನ್ನ ತಿನ್ಬೇಡ. ಏನ್ ಕುಡಿಬೇಡ ಅಂತ ಹೇಳ್ಕೊಡ್ತಾರ ಪಾಸ್ಟರ್, ಕುಡಿಬೇಡ. ಎಲ್ಲಿ ಸೇರ್ಬೇಡ, ಯಾರ ಜೊತೆ ಸೇರ್ಬೇಡ, ಎಲ್ಲಿ ಹೋಗ್ಬೇಡ ಅಂತ ಹೇಳ್ತಾರೆ, ಅಲ್ಲಿ ಹೋಗ್ಬೇಡ, ಅವ್ರ ಜೊತೆ ಸೇರ್ಬೇಡ. ಹಲ್ಲೆಲೂಯಾ. ಏನ್ ನೋಡ್ಬೇಡ ಅಂತ ದೇವರ ಮೂಲಕ ಹೇಳ್ತಾರೆ, ಅದನ್ನ ನೋಡ್ಬೇಡ. ಏನ್ ಮಾಡಬೇಡ, ಏನ್ ಕೇಳ್ಬೇಡ ಅಂತ ಹೇಳಿ ಅದನ್ನು ನೀವು ಫಾಲೋ ಮಾಡು. ಅವರು ದೇವರು ಅವರನ್ನ ಅಧಿಕಾರಿಯನ್ನಾಗಿ ಇಟ್ಟಿರ್ತಾರೆ. ನೆಕ್ಸ್ಟ್ ಒಂದು ನಿಮಿಷ ಇನ್ನೂ ಇದೆ. ಪರಿಶುದ್ಧಾತ್ಮನನ್ನು ಹೊಂದ್ಕೊಂತ ಹೇಳ್ತಾರೆ. ಎಲ್ಲರೂ ಹೊಂದ್ಕೊಂತ ಇದ್ದಾರಾ? ಇಲ್ಲ. ಎಲ್ಲಿ ಅವ್ರ ದೇವ್ರ ಮಾತು, ಪಾಸ್ಟರ್ ಮಾತು ಎಲ್ಲಿ ಕೇಳ್ತಾ ಇದ್ದಾರೆ? ಬೋಧಕರ ಮಾತು ಎಲ್ಲಿ ಕೇಳ್ತಾ ಇದ್ದಾರೆ? ಪರಿಶುದ್ಧಾತ್ಮ ಹೊಂದ್ಕೋ, ಸೇವೆಗೆ ಆಸಕ್ತನಾಗಿರು. ಸಿಕ್ಕಿದ್ರೆ ಸೇವೆ ಮಾಡ್ತಾರೆ. ಫೋನಲ್ಲಿ ಕೆಟ್ಟದನ್ನ, ಟಿವಿಯಲ್ಲಿ ಕೆಟ್ಟದನ್ನ
ಬಾರ್ಗೆ ಹೋಗ್ಬೇಡ, ತೆಗೆದು ಹೋಗ್ಬೇಡ, ಒಳ್ಳೆಯದನ್ನ ಮಾಡು, ಕೆಟ್ಟದನ್ನ ಮಾಡಬೇಡ ಅಂತ ಹೇಳ್ತಾರೆ. ಆದ್ರೆ ಕೂಡ ಏನ್ ಮಾಡ್ತಾ ಇದ್ದಾರೆ ವಿಶ್ವಾಸಿಗಳು? ಬೋಧಕರ ಮಾತನ್ನ ಮೀರಿ, ದೇವರ ವಾಕ್ಯವನ್ನ ಮೀರಿ, ದೇವರ ಆಜ್ಞೆಯನ್ನು ಮೀರಿ ಮಾಡಿಬಿಡ್ತಾ ಇದ್ದಾರೆ. ಇನ್ನು ಪಾಸ್ಟರ್ ಏನ್ ಹೇಳ್ಕೊಡ್ತಾರೆ? ಫಲಗಳಿಂದ ತುಂಬಲ್ಪಡು, ಅಭಿಷೇಕದಿಂದ ತುಂಬಲ್ಪಡು, ಆತ್ಮನಿಂದ ತುಂಬಲ್ಪಡು, ಸುಳ್ಳು ಹೇಳ್ಬೇಡ, ಕೆಟ್ಟದನ್ನ ಮಾಡಬೇಡ, ಅನ್ಯರ ಸಂಗಡ ಸಹವಾಸ, ಅನ್ಯರ ಸಂಪ್ರದಾಯವನ್ನ ನೆರವೇರಿಸಬೇಡ. ಮದುವೆ ವಿಷಯದಲ್ಲಿ ಹೇಳ್ತಾರೆ, ಹಲ್ಲೆಲೂಯಾ, ನಿನ್ ಮದುವೆ ಹೀಗೆ ಇರ್ಬೇಕು, ಈ ರೀತಿ ಇರ್ಬೇಕು, ಇಂಥವ್ರ ಜೊತೆಲಿ ಇರ್ಬೇಕು, ಅಂತವ್ರನ್ನ ಮದುವೆ ಆಗಬಾರ್ದು ಹೇಳ್ಕೊಡ್ತಾರೆ. ಈ ತರ ವಿಷಯಗಳು, ತುಂಬಾ ವಿಷಯಗಳು ಬೋಧಿಸ್ತಾರೆ. ಆದ್ರೆ ಪಾಸ್ಟರ್ ಮಾತುಗಳಲ್ಲಿ ಎಷ್ಟು ಮಂದಿ ಅವ್ರ ಮಾತನ್ನ ಸನ್ಮಾನಿಸ್ತಾ ಇದ್ದಾರೆ, ಗೌರವಿಸ್ತಾ ಇದ್ದಾರೆ, ಪ್ರೀತಿಸ್ತಾ ಇದ್ದಾರೆ, ಮಾತುಗಳನ್ನು ನಡೆಸ್ಕೊತಾ ಇದ್ದಾರೆ. ಏನ್ ಮಾಡಬೇಡಂದ್ರೆ ಅದನ್ನೇ ಮಾಡಿರ್ತಾರೆ. ಈ ಮನುಷ್ಯನ ಹತ್ರ, ವಿಶ್ವಾಸಿಗಳ ಹತ್ರ ಇರೋ ಒಂದು ಬುದ್ಧಿಯಾಗಿದೆ. ಏನ್ ಮಾಡ್ಬೇಡಂತ ಪಾಸ್ಟರ್ ಹೇಳ್ತಾರೋ, ಏನ್ ಮಾಡ್ಬೇಡಂತ ದೇವರ ವಾಕ್ಯ ಇರುತ್ತೆ, ಏನ್ ಮಾಡ್ಬೇಡಂತ ಬೈಬಲ್ ಇರುತ್ತೆ, ಅದನ್ನೇ ಪಕ್ಕ ಮಾಡಿರ್ತಾರೆ. ನೋಡಿ, ಈ ಮಾತು ಹೇಳ್ತಾರದು ಪೌಲ ಅಲ್ಲ, ಈ ಮಾತು ಹೇಳ್ತಾರದು ಪರಿಶುದ್ಧಾತ್ಮ ದೇವರು. ಆತನು ಬಂದು ನಿಮ್ಮನ್ನ ಸಕಲ ವಿಷಯದಲ್ಲಿ ಸತ್ಯಕ್ಕೆ ಸೇರಿಸ್ತಾನೆ. ಸತ್ಯಕ್ಕೆ ಇಷ್ಟು ಸಾಕು. ಇದು ಮೇಲೆ ಹೇಳಿದ್ರೆ ನಿಮ್ಗೆ ಅರ್ಥ ಆಗಲ್ಲ. ಪರಿಶುದ್ಧಾತ್ಮ ಬಂದು ಮುಂದೆ ಆಗೋದನ್ನ, ರಹಸ್ಯಗಳನ್ನ, ಬೇಕಾದದನ್ನ ನಿಮಗೆ ಗೋಚರಪಡಿಸ್ತಾನೆ. ನನ್ನಿಂದ ತಗೊಂಡು ಆ ಪರಿಶುದ್ಧಾತ್ಮನು ನನ್ನನ್ನೇ ಮಹಿಮೆ ಪಡಿಸ್ತಾನೆ. ಹಾಗಾದ್ರೆ ಪೌಲ ಹೇಳಿದ ಮಾತಾ ಇದು ಇಬ್ರಿಯ ಗ್ರಂಥಕರ್ತನ ಹೇಳಿದ್ದ, ಪರಿಶುದ್ಧಾತ್ಮ ದೇವರು ಯೇಸು ಕ್ರಿಸ್ತನ ಹೇಳಿದ್ದ. ದೇವರು ಹೇಳಿದ ಮಾತು ನಿಮ್ಮ ಬೋಧಕರ ಮಾತನ್ನ ಕೇಳಿ, ನಿಮ್ಮ ಸಭಾಪಾಲಕರ ಮಾತನ್ನ ಕೇಳಿ, ನಿಮಗೆ ದೇವರು ಕೊಟ್ಟಿರೋ ಸೇವಕರ ಮಾತನ್ನ ನೆಗ್ಲೆಕ್ಟ್ ಮಾಡಬೇಡ. ಅವ್ರು ಹೇಳ್ತಾರೆ, ಅವ್ರಿಗೇನು ಅನ್ಬೇಡ. ಅವ್ರೆಂತವ್ರು? ಎರಡನೇ ಮಾತೇನು ಹೇಳ್ತಾ ಇದೆ? ಅವ್ರ ಮಾತು ಕೇಳಬೇಕು ಅಷ್ಟು. ಎರಡನೇದೇನಿದೆ ನೋಡಿ, ಅವರಿಗೆ ಅಧೀನರಾಗಿರಿ. ಅಂದ್ರೆ ಅರ್ಥ ಏನು ಗೊತ್ತಾ? ಅವರು ಏನೇನು ಒಳ್ಳೇದು ಹೇಳ್ತಾರೋ ಅದೆಲ್ಲ ಮಾಡಿ, ಕೆಟ್ಟದ್ದು ಹೇಳಿದ್ದನ್ನ ಮಾಡಬೇಡ. ಒಳ್ಳೆ ಪಾಸ್ಟ್ ಹೇಳಲ್ಲ, ಆಲ್ಮೋಸ್ಟ್ ಅವರ ಮಾತಿಗೆ ಕಿವಿಗು, ಅವರನ್ನ ಎರಡನೇ ಮಾತೇನ ಮಾತು ಅಧೀನರಾಗಿ. ಎಷ್ಟು ಮಂದಿ ಪಾಸ್ಟ್ ಅಧೀನ ಆಗಿದ್ದಾರೆ ಹೇಳಿ? ಎಷ್ಟು ಮಂದಿ ಪಾಸ್ಟ್ ಅಧೀನ ಆಗಿದ್ದಾರೆ? ಇಲ್ಲಿ ಬಂದು ಕೂತಿರೋರು, ಬರ್ದೇ ಇರೋರು, ಯೂಟ್ಯೂಬ್ ಅಲ್ಲಿ ಕೇಳೋರು, ನಿಮ್ಮ ಸಭೆಗಳಿಗೆ ಹೋಗ್ತಿರಲ್ಲ, ನಿಮ್ ಬೋಧಕರು ಮಾತ್ರ ಎಷ್ಟು ಮಂದಿ ಸನ್ಮಾನಿಸ್ತಾ ಇದ್ದೀರಾ? ಎಷ್ಟು ಮಂದಿ ಅವರಿಗೆ ಅಧೀನರಾಗಿದ್ದೀರಾ? ಅವ್ರನ್ನ ವಿರೋಧಿಸ್ತಾ ಇದ್ದೀರಾ, ಅವ್ರನ್ನ ಎದುರಿಸ್ತಾ ಇದ್ದೀರಾ, ಅವ್ರ ಜೊತೆ ಜಗಳಕ್ಕೆ ಇಳಿತೀರಾ, ಅವ್ರ ಮಾತುಗಳಿಗೆ ಮರ್ಯಾದೆ ಕೊಡ್ತೀರಾ ಇಲ್ವಾ? ಆಮೇಲೆ ನೆಕ್ಸ್ಟ್ ಅವರು ಲೆಕ್ಕ ಒಪ್ಪಿಸುವವರು, ನಿಮ್ ಬಗ್ಗೆ ಲೆಕ್ಕ ಕೊಡೋರವರು. ನಿಮ್ಮನ್ನ ಹೆಂಗೆ ನಡೆಸಿದ್ರು, ನಿಮ್ಮನ್ನ ಹೆಂಗೆ ಬೋಧಿಸಿದ್ರು, ನಿಮ್ಮ ಹತ್ರ ದುಡ್ಡಿಗೆ ಅಪೇಕ್ಷೆ ಇಟ್ರಾ, ಅಥವಾ ಅವ್ರು ಕೊಟ್ಟಿದ್ದ ಕಾಣಿಕೆಗಿಂತ 10ರಷ್ಟು ಕೆಲಸ ಮಾಡಿದ್ರ? 100 ರೂಪಾಯಿ ಕಾಣಿಕೆ ಕೊಟ್ರೆ ಅವ್ರಿಗೆ 1000 ರೂಪಾಯಿ ಕೆಲಸ ಮಾಡ್ಬೇಕು. ಮಾಸ್ಟರ್ ಸೇವೆ ಮಾಡ್ಬೇಕು, ಬೋಧಿಸ್ಬೇಕು, ಪ್ರೋತ್ಸಾಹಿಸ್ಬೇಕು, ಅವ್ರಿಗೋಸ್ಕರ ಪ್ರೇಯರ್ ಮಾಡ್ಬೇಕು, ಅವನ್ನ ಎಚ್ಚರಿಸ್ಬೇಕು. ಅದು ಪಾಸ್ಟರ್ ನಿಮ್ಮ ಹತ್ರ ನಿಮ್ಮ ವಿಷಯ. ಆಮೇಲೆ ಅವ್ರಿಗೆ ಫಸ್ಟ್ ಅವ್ರ ಮಾತನ್ನ ಕೇಳಿ, 2 ಅವ್ರ ಅಧೀನ ಆಗಿ, 3 ಅವ್ರ ಲೆಕ್ಕ ಕೊಡೋರು. ನಿಮ್ ಬಗ್ಗೆ ಲೆಕ್ಕ ಕೊಡ್ತಾರೆ. ಅವ್ರು ಹೆಂಗೆ? ನಿಮ್ಗಾಗಿ ಬೇಡ. ಪಾಸ್ಟರ್ಗಳು ನಡೆಸೋದು ನೀನಲ್ಲ, ದೇವರು. ಯಾರ ಕೈಯಲ್ಲಿ ಪಾಸ್ಟರ್ಗಳು? 7 ದೀಪ ಸ್ತಂಭಗಳ ಮಧ್ಯದಲ್ಲಿ ನಡೆದಾಡುವಾತನು ಹೇಳುವುದೇನೆಂದರೆ, 7 ನಕ್ಷತ್ರಗಳನ್ನ ಬಲಗೈಯಲ್ಲಿ ಹಿಡಿದುಕೊಂಡು, 7 ನಕ್ಷತ್ರಗಳಂದ್ರೆ 7 ಪಾಸ್ಟರ್. 7 ನಕ್ಷತ್ರ ಅಂದ್ರೆ ಯಾರು? ಯಾರ ಕೈಯಲ್ಲಿದ್ದಾರೆ? ಯೇಸು ಸ್ವಾಮಿ ಕೈಯಲ್ಲಿರೋದು ಬೋಧಕರು. ನೀನು ಅವ್ರಿಗೆ ಅಧೀನ ಆಗಿಲ್ಲ, ಅವ್ರಿಗೆ ಲೆಕ್ಕ ಕೊಡೋರು. ನೀನು ಅವ್ರ ಮಾತು ಕೇಳಿಲ್ಲ, ಅವ್ರು ನಿನ್ ಬಗ್ಗೆ ಲೆಕ್ಕ ಕೊಡೋರು. ನಿನ್ ಬಗ್ಗೆ ಪರಲೋಕದಲ್ಲಿ ಒಂದು ದಿನ ಆಶಾ ಸಿಸ್ಟರ್ ಹೆಂಗ್ ನಡೆಸಿದೆ, ನಾಗರಾಜ್ ಬ್ರದರ್ ಹೆಂಗ್ ನಡೆಸಿದೆ, ಮುನ್ರತ್ನ ಸಿಸ್ಟರ್ ಹೆಂಗ್ ನಡೆಸಿದೆ,
ಅರುಣ ಸಿಸ್ಟರ್ನ ಹೆಂಗ್ ನಡೆಸಿದೆ? ಅವ್ರು 30 ವರ್ಷ ನಿನ್ನ ಹತ್ರ ಬೋಧನೆ ಕೇಳಕ್ ಬಂದ್ರಲ್ಲ, ಅಲ್ಲೆಲೂಯ್ಯ. ಸಮೀರ ಸಿಸ್ಟರ್ 10 ವರ್ಷ ನಿನ್ನ ಹತ್ರ ವಾಕ್ಯ ಕೇಳಿದ್ರಲ್ವಾ, 20 ವರ್ಷ ನಿನ್ನ ಹತ್ರ ವಾಕ್ಯ ಕೇಳಿದ್ರಲ್ಲ. ವೆಂಕಟೇಶ್ ಬ್ರದರು, ನೀನ್ ಹೆಂಗೆ ಅವರನ್ನ ನಡೆಸಿದೆ ಅಂತ ದೇವರು ಅವ್ರನ್ನ ಲೆಕ್ಕ ಕೇಳ್ತಾರೆ. ಅವ್ರ ಮನೆಗೂ ಎಷ್ಟು ಎಚ್ಚರಿಸ್ದೆ, ಅವನ ಪ್ರಯರಲ್ಲಿ ಎಷ್ಟು ನಡೆಸಿದೆ, ವಾಕ್ಯದಲ್ಲಿ ಹೆಂಗ್ ನಡೆಸಿದೆ, ನಂಬಿಕೆಯಲ್ಲಿ ಹೆಂಗ್ ಬೆಳೆಸಿದೆ, ಪ್ರಯರಲ್ಲಿ ಹೆಂಗ್ ಬೆಳೆಸಿದೆ, ಆತ್ಮದಲ್ಲಿ ಹೆಂಗ್ ಬೆಳೆಸಿದೆ, ಪವಿತ್ರ ಆತ್ಮನ ಬಗ್ಗೆ ಅವ್ರು ಹೇಳಿದ ಇಲ್ವಾ? ಅವ್ರ ಪಾಪದ ಮೇಲೆ ಪಾಪ ಮಾಡುವಾಗ ಬೇಜಾರಾಗಿ ಬಿಟ್ಬಿಟ್ಟು ಅವ್ರು ಕೇಳಲ್ಲ ಅಂತ ತಿರ್ಗ ಹೋಗಿ ಹೇಳ್ದ. ಯಾವ ತಲಾವನ್ನ ಸರಿ ಮಾಡೋಕೆ ಪ್ರಯತ್ನ ಪಟ್ಟೆ. ನಿಮ್ ಮಗ ಹಂಗಾದ್ರೆ ನೀನು ಮನೆಯಿಂದ ತಳ್ಳಿಬಿಟ್ಟ? ಅಲ್ಲೆಲೂಯ್ಯ. ನಿಮ್ ಮಗಳ ತಪ್ಪು ಮಾಡಿದಾಗ ಬಿಟ್ಬಿಟ್ಟ ಹಂಗೆ? ನೀನ್ ನನ್ನ ಮಗಳಲ್ಲ ಅಂತ ಮತ್ತೆ ಸಭೆಯವ್ರ ಹತ್ರ ಯಾಕೆ ಬೇಜಾರಾಗತ್ತ? ಪಾಸ್ಟರ್ನ ದೇವ್ರು ಕೇಳ್ತಾರೆ ಲೆಕ್ಕ. ಆಮೇನ್. ಅದಕ್ಕೆ ಪೌಲ ಏನ್ ಹೇಳ್ತಾರೆ ಗೊತ್ತಾ? ನಾನು ಹೇಳೋದೆಲ್ಲ ಹೇಳ್ಬಿಟ್ಟಿದ್ದೀನಿ, ನೀವೇನ ಪಾಪ ಮಾಡಿದ್ರೆ ನೀವೇ ಮಾಡಿ. ಆಮೇನ್. ನಿಮ್ಮ ನಾಶನಕ್ಕೆ ನೀವೇ ಕಾರಣ, ನಿಮ್ಮ ನರಕಕ್ಕೆ ಹೋಗೋದಕ್ಕೆ ನೀವೇ ಕಾರಣ, ನಾನಲ್ಲ ಅಂದಿಲ್ಲ ಪೌಲ. ಎಲ್ಲಷ್ಟು ಹೇಳಿಲ್ಲ. ಆ ಕೊರಿಯಂತ ಸಭೆಯವರು ಬಿಟ್ಟಿಲ್ಲ, ಆ ಕಲಾತ್ಯ ಸಭೆಯವರು ಬಿಟ್ಟಿಲ್ಲ. ನಿಮ್ಮ ನಾಶನಕ್ಕೆ ನೀವೇ ಬಿಡಿ. ಏನ್ ಮಾಡ್ಬೇಡ ಅಂದ್ರೆ ಅವ್ರು ಅದನ್ನೇ ಮಾಡ್ತಾ ಇದ್ರು. ಪೌಲ ಬೇಜಾರಾಗಬೇಕು ಪೌಲನಿಗೆ. ನಿಮ್ಮ ನಾಶನಕ್ಕೆ ನೀವೇ ಕಾರಣ, ನಾನಲ್ಲ. ಹೇಳ್ತದೆ ನಿಮ್ ಬಗ್ಗೆ ಅವ್ರ ಲೆಕ್ಕ ಕೊಡಬೇಕು. ಅವ್ರು ಹೆಂಗ್ ಬಂದ್ರು, ಹೆಂಗ್ ನಡೆಸಿದ್ರು, ಲೇಟರ್ ಗದರಿಸ್ತಾ, ಚರ್ಚಿಗೆ ಬಂದಿರುವ ಕೇಳ್ದ, ಅವನ್ನ ಹೆಂಗೆ ಪ್ರೀತಿಸ್ತ, ಏನ್ ಪ್ರೀತಿಸ್ತ, ಅವನ್ನ ಪ್ರೀತಿಸ್ತ, ಅವ್ರನ್ನ ಆಸ್ತಿ ಪಾಸ್ತಿ, ಅವ್ರು ಕೊಡೋ ಚಿಕನ್ ಮಟನ್ ಬಿರಿಯಾನಿನ ಪ್ರೀತಿಸ್ತ, ಕೋಕೋ ಕೋಲಾ ಐಸ್ ಕ್ರೀಮ್ ನ ಸಾಲೆಡ್ ನ ಪ್ರೀತಿಸ್ತ, ಅವ್ರ ಕಾಣಿಕೆನ ಪ್ರೀತಿಸ್ತ, ಅವ್ರ ಆತ್ಮಗಳನ್ನ ಪ್ರೀತಿಸ್ತ. ಲೆಕ್ಕ ಕೇಳ್ತಾನೆ ಪಾಸ್ಟರ್, ಲೆಕ್ಕ ಕೊಡೋರು. ಏನ್ ನಮ್ ಕೇಳ್ತಾರೆ, ನಮ್ಮ ಬಗ್ಗೆ ಏನ್ ಬೈತಾ ಇರ್ತಾರೆ ವಾಕ್ಯದಲ್ಲಿ. ಅಲ್ಲೆಲೂಯ್ಯ. ಅಷ್ಟೊತ್ತು ಹೇಳ್ಬೇಕಾ? ಅವ್ರ ಲೆಕ್ಕ ಕೊಡೋರು. ಆಮೇನ್. ಎಲ್ಲಾ ವಿಷಯದಲ್ಲಿ ಲೆಕ್ಕ. ಒಂದು ಕುಟುಂಬದಿಂದ 5 ಜನ ಬಂದ್ರೆ 5 ಜನ ಬಗ್ಗೆ ಕೂಡ ದೇವ್ರಿಗೆ ಲೆಕ್ಕ ಕೊಡ್ಬೇಕು. ಇಲ್ಲ ದೇವ್ರೆ ಅವ್ರ ಮಾತು ಕೇಳಿಲ್ಲ, ನಿನ್ನಲ್ಲ ಅದು ಬೇಡ, ನೀನ್ ಅವ್ರಿಗೆ ಇನ್ನೂ ಹೇಳ್ಬೇಕಾಗಿತ್ತು, ನೀನು ಅವ್ರಿಗೆ ಇನ್ನೂ ಹೇಳ್ಬೇಕು. ಒಂದು ಸ್ಕೂಲಲ್ಲಿ ಸ್ಟೂಡೆಂಟ್ ಕೆಟ್ಟೋದ್ರೆ ಯಾವ್ಯಾವ ರೀತಿ ಸರಿ ಮಾಡಿದ್ರು, ನೀನ್ ಯಾಕಂದ್ರೆ ಒಂದು ಸಭೆ ಅದು ಪರಲೋಕಕ್ಕೆ ಹೋಗೋದು ಯಾಕೆ ಸರಿ ಮಾಡಿಲ್ಲ ನೀನು? ಅಲ್ಲೆಲೂಯ್ಯ. ಆರಾಮಲ್ಲ ಪಾಸ್ಟರ್ ಕೆಲಸ, ವಾಚ್ಮೇನ್ ಅಂತ ಹೇಳ್ಬೇಕು. ಎಲ್ಲರೂ ನಿಜವಾಗ್ಲು ನಾನು ಹಂಗೆ ಹೇಳ್ಕೊಳ್ಳೋದು ಕೂಡ ಇಷ್ಟಪಡ್ತೀನಿ. ಕಾಯೋದು. ವಾಚ್ಮೇನ್ ಅಂದ್ರೆ ಏನು? ಕಾಯೋದು. ಕಣ್ಣು ತಿಳ್ಕೊಂಡಿರ್ಬೇಕು. ಏನಂದ್ರೆ ಸ್ವಲ್ಪ ಕಣ್ಣು ಮುಚ್ಚಿದ್ನ ದುರ್ಬೋಧನೆ ನೋಡ್ಕೊಂಡು ಹೋಗ್ತಾರೆ, ಅನ್ಯ ಜನರಿಗೆ ಓಡ್ಕೊಂಡು ಹೋಗ್ತಾರೆ, ದೇವ ಜನಕ್ಕೆಲ್ಲ ಓಡ್ಕೊಂಡು ಹೋಗ್ತಾರೆ, ಬೇರೆ ಸಭೆಯವರು ಓಡ್ಕೊಂಡು ಹೋಗ್ತಾರೆ, ಚರ್ಚಿನ ದೂರ ಆಗ್ಬಿಡ್ತಾರೆ, ದೇವರಲ್ಲಿ ಬಿಟ್ಟು ಬೇರೆ ಇದರಲ್ಲಿ ಹೋಗ್ಬಿಡ್ತಾರೆ. ಎಲ್ಲ ವಿಷಯದಲ್ಲಿ ಆ ಪಾಸ್ಟರ್ ಅವ್ರನ್ನ ಕಣ್ಣು ತಿಳ್ಕೊಂಡಿರ್ಬೇಕು. ಪಾಪ ಮಾಡ್ತಾ ಇದ್ದಾರ, ಯಾರ್ಯಾವ ಪಾಪದಲ್ಲಿದ್ದಾರೆ, ಅವನು ಯಾವ ರೀತಿ ಸಂಧಿಸ್ಬೇಕು, ಗದರಿಸ್ಬೇಕು, ಅವನು ಪ್ರೋತ್ಸಾಹಿಸಬೇಕು, ಅವನ್ನ ಪ್ರೀತಿಸ್ಬೇಕು, ಒಬ್ಬರೇ ಇರೋವಾಗ ಹೆಂಗ್ ಹೇಳ್ಬೇಕು, ಎಲ್ಲಾರು ಇರೋವಾಗ ಹೆಂಗ್ ಗದರಿಸ್ಬೇಕು, ಎಲ್ಲ ವಿಷಯದಲ್ಲಿ ಪಾಸ್ಟರ್ ಕೆಲಸ ಇದೆ. ತಿಳ್ಕೊಳ್ಳಿ. ಆಮೇನ್. ಹಲ್ಲೆಲೂಯಾ. ಆಮೇಲೆ ಆಮೇನ್. ನಾಲ್ಕನೇ ಕೆಲಸ ಏನು? ನಾಲ್ಕನೇ ಕೆಲಸ ಏನು? ಎಲ್ಲರೂ ಹೇಳಿ. ಕಾಯೋದಂದ್ರೆ ಏನು? ಪಾಸ್ಟ್ರು ಕಾಯೋದಂದ್ರೆ ಏನು? ಇನ್ ಯಾರು ಇಟ್ಕೊಳ್ಳೋಕೆಲ್ಲ ಬಿಡಕ್ಕಿದ್ಯಾ? ಬಾವಿಯಲ್ಲಿ ಬಿದ್ದೋದ್ರೆ ಕೂಡ ಬೀಳ್ದಿರನ್ನು ನೋಡ್ಕೊಬೇಕು. ಬಾವಿಯಲ್ಲಿ ಕುರಿಗಳು ಹಸುಗಳು ನೀರು ಸೇರಕ್ಕೆ ಬಿದ್ದೋಗ್ಬಿಡ್ತೈತೆ, ನೋಡ್ಕೊಂಡಿರ್ಬೇಕು. ಬಿದ್ರೆ ಕೂಡ ಎತ್ತಬೇಕು. ಪಾಸ್ಟರ್ ಕಳ್ಳನ್ ಬರ್ತಾನೆ, ನರಿಗಳು ಬರ್ತೈತೆ, ನಾಯಿಗಳು ಬರ್ತೈತೆ, ಹಿಡ್ಕೊಳ್ಳೋ ಕುರಿಗಳನ್ನ ನೋಡ್ಕೋಬೇಕು. ಒಳ್ಳೆ ಹುಲ್ಲು ಸಿಗ್ತಾ ಇದೆ ಅವ್ರಿಗೆ, ಒಳ್ಳೆ ವಾಕ್ಯ ಕೊಡ್ತಾ ಇದೆಯಾ, ಪಾಸ್ಟರ್ ನೋಡ್ಕೋಬೇಕು. ದುರ್ಬೋಧನೆ ಇರ್ತೈತೆ ನೋಡ್ಕೋಬೇಕು. ಕೆಟ್ಟ ಜನ ಇರ್ತಾರೆ ನೋಡ್ಕೋಬೇಕು. ಪಾಪಗಳಲ್ಲಿ ಒಳಗಾಗ್ತಾರೆ ನೋಡ್ಕೋಬೇಕು. ಪಾಸ್ಟರ್ ಅವ್ರನ್ನ ಕಾಯ್ಬೇಕು. ಕಾಯೋದಂದ್ರೆ ವಾಚ್ಮೆನ್ ಕೆಲಸ. ಕಾಯೋದಂದ್ರೆ ಏನು? ಮತ್ತ ಕುರುಬನು ಹೇಳಿ ಎಲ್ಲಾರು.
ಕುರಿಗಳು ನೋಡ್ಕೊಂಡು ಹೋಗ್ತಾರಲ್ಲ, ಏನೇನು ಪ್ರಾಬ್ಲಮ್ ಬರ್ತದೆ ಗೊತ್ತಾ? ಕುರಿಗಳು ನೋಡ್ಕೊಂಡು ಹೋದ್ರೆ 100 ಕುರಿಗಳು ನೋಡ್ಕೊಂಡು ಹೋಗಿ 50 ಕುರಿಗಳು ನೋಡ್ಕೊಂಡು ಹೋಗಿ 50 ಕುರಿಗಳನ್ನ ವಾಪಸ್ ಕರ್ಕೊಂಡ್ ಬರ್ಬೇಕಾದ್ರೆ ಹೋಗಿ ಬಿಟ್ಬಿಟ್ಟು ಮಲ್ಕೊಂಬೋದ? ಇಲ್ಲ. ಅವ್ರು ಮೇಯ್ತಾ ಇದ್ರೆ ಮುಂದೆ ಇರ್ಬೇಕು, ನೀರು ಕುಡಿಯಕ್ಕೆ ಹೋದ್ರೆ ಜೊತೆಲೇ ಹೋಗ್ಬೇಕು, ಹುಲ್ ತಿನ್ನಕ್ ಹೋದ್ರೆ ಆ ದೂರ ಹೋಗ್ತಾನೆ ಇರ್ಬೇಕು. ಅಲ್ಲೆಲ್ಲೂಯ್ಯ. ಕಳ್ಳನಿರ್ತದೆ, ನಾಯಿಗಳಿರ್ತದೆ, ಹಾವುಗಳಿರ್ತದೆ, ಹಳ್ಳ ಇರ್ತದೆ, ಪ್ರತಿ ವಿಷಯದಲ್ಲಿ ನೋಡ್ಬೇಕು. ಒಂದೊಂದು ಕುರಿ ಸಿಕ್ಕಾಕೊಂಡ್ಬಿಡ್ತದೆ, ಪೊದೆಯಲ್ಲಿ ಸಿಕ್ಕಾಕೊಂಡ್ಬಿಡ್ತದೆ, ಮರಗಳಿಗೆ ಸಿಕ್ಕಾಕೊಂಡ್ಬಿಡ್ತದೆ, ನೋಡ್ಕೋಬೇಕು. ಹಂಗೆ ಒಂದು ಚರ್ಚಿಗೆ 100 ಜನ ಬರ್ತಾರ, 500 ಜನ ಬರ್ತಾರ, 1000 ಜನ ಬರ್ತಾರ, 20 ಜನ ಬರ್ತಾರ, 5 ಜನ ಬರ್ತಾರ, ಆ ಪಾಸ್ಬುಕ್ ಕೊಟ್ಟಿರೋದು ಕಾಯ್ಬೇಕು, ಕಾಪಾಡಬೇಕು. ಸುಮ್ಮನೆ ಏನೋ ನೆಗ್ಲೆಕ್ಟ್ ಆಗಿ ಚರ್ಚ್ ನಡೆಸೋದಲ್ಲ, ಬೋಧನೆ ಮಾಡೋದಲ್ಲ, ಕೈ ಪ್ರೇಯರ್ ಮಾಡೋದಲ್ಲ. ಅವ್ರ ಒಬ್ಬೊಬ್ಬರ ಬಗ್ಗೆ ಕೂಡ ಗಮನ ಕೊಡ್ಬೇಕು. ನಾನು ಅದಕ್ಕೆ ಭಾನುವಾರ ಪ್ರೇಯರ್ ಹೇಳ್ಕೊಡೋದು. ಭಾನುವಾರ ವಾಕ್ಯ ಓದಿರೋರಿಗೆ ವಾಕ್ಯ ಗೊತ್ತಾಗ್ಲಿ ಅಂತ, ವಾಕ್ಯ ಓದೋದು ಗೊತ್ತಾಗ್ಲಿ ಅಂತ ವಾಕ್ಯ ಹೇಳ್ಕೊಡೋದು. ಅದು ನಮ್ಮ ಕಾಲವಾರ ಆಗುತ್ತೆ. ಕಾಲವಾರ ಮುಂಚೆ ಮನೆಗೆ ಹೋಗ್ತೀನಿ. ಅದಿಲ್ಲ ಅಂದ್ರೆ ಯಾವ್ದು ಮುಖ್ಯ? ಕಾಯ್ಬೇಕು. ಬಂದೆ ಓದೆ, ಏನೋ ಒಂದು ಹೇಳಿದೆ, ಯಾವ್ದೋ ಒಂದು ಕಥೆ ಹೇಳಿದೆ, ಕಾಣಿಕೆ ಕೊಟ್ಟರು, ಒಂದು 5 ಹಾಡು ಆಡಿದ್ರಿ, ಹೋಗ್ಬಿಡೋಣ ಮನೆಗೆ. ಅಲ್ಲ, ಪಾಸ್ಟರ್ ಕೆಲಸ ಅಂದ್ರೆ ಕಾಯೋದು, ಸೆಕ್ಯೂರಿಟಿ ಮಾಡೋದು. ಅವ್ರು ಇಲ್ಲಿ ಬಿಟ್ಟು ಒಳ್ಳೆ ಚರ್ಚ್ ಹೋದ್ರ ಸಂತೋಷ, ಕೆಟ್ಟ ಚರ್ಚ್ ಹೋದ್ರ ದುಃಖ ಪಡ್ಬೇಕು. ಮನೇಲಿದ್ದಾರ ದುಃಖ ಪಡ್ಬೇಕು, ಹೋಗಿ ಸಂಧಿಸ್ಬೇಕು, ಮೀಟ್ ಮಾಡ್ಬೇಕು. ಎಷ್ಟು ಸರಿ ಅವ್ರಿಗೆ ಊಟ ಇರಲ್ಲ, ನಿದ್ರೆ ಇರಲ್ಲ. ಒಂದ್ಸಾರಿ ಹಂಗೆ ಅವಾಗ ತಾನೇ ಮಲಗಿರ್ತಾರೆ, ಫೋನ್ ಬರ್ತೈತೆ. ಅವಾಗ ತಾನೇ ಮಲಗಿ 1 ಅವರ್ ನಿದ್ರೆ ಇರ್ತದೆ, ಫೋನ್ ಬರ್ತೈತೆ. ಊಟಕ್ಕೆ ಕುತ್ಕೊಂತಾರೆ, ಫೋನ್ ಬರ್ತೈತೆ. ಕುಟುಂಬ ಸಮಸ್ಯೆ ಇರ್ತದೆ, ಬೇರೆಯವ್ರ ಸಮಸ್ಯೆ ಕಾಲ್ಸ್ ಬರ್ತೈತೆ, ತುಂಬಾ ಇರ್ತದೆ. ಬಹಳ ಪರ್ಸನಲ್ ಕಾರ್ಯಗಳಿಗೆ ಹೋಗಕ್ಕಾಗಲ್ಲ, ಕುಟುಂಬ ಟೈಮ್ ಕೊಡೋಕ್ಕಾಗಲ್ಲ. ಅವ್ರಿಗೆ ಒಂದೊಂದ್ಸಾರಿ ಮನೆಯವ್ರ ಹತ್ರ ಬಯಸ್ಕೊಬೇಕು, ಹೆಂಡತಿ ಹತ್ರ ಬಯಸ್ಕೊಬೇಕು, ಮಕ್ಕಳ ಹತ್ರ ಬಯಸ್ಕೊಬೇಕು. ಯಾವಾಗಲೂ ಸೇವೆ 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 ಅಂತ ನಮ್ಗೆ ಟೈಮ್ ಅಂತಾರೆ. ಬಹಳ ಇರ್ತದೆ. ಪಾಸ್ಟರ್ ಅಂದ್ರೆ ಆರಾಮ್ ಕೆಲಸ ಅಲ್ಲ, ಕಾಯೋದು. ಏನ್ ಕೆಲಸ? ಕಾಯೋದು. ವಾಚ್ಮೆನ್ ನೋಡಿ ಫ್ಯಾಕ್ಟ್ರಿ ಏನ್ ಮಾಡ್ತಾ ಇರ್ತಾರೆ, ರಾತ್ರಿ ಎಲ್ಲ ನೈಟ್ ಶಿಫ್ಟ್ ಇರ್ತದೆ, ಕಾಯ್ತಾ ಇರ್ತಾರೆ. ತಿರ್ಗಾ ಬೆಳಿಗ್ಗೆ ವಾಚ್ಮೆನ್ ಬಂದಿಲ್ಲ ಅಂದ್ರೆ ತಿರ್ಗಾ ಏನ್ ಮಾಡ್ಬೇಕು? ತಿರ್ಗಾ 12 ಅವರ್ ಕಾಯ್ಬೇಕು. 24 ಗಂಟೆ ವಾಚ್ಮೆನ್ ಕಾಯ್ಬೇಕು. ಹಂಗೆ ಒಂದು ಚರ್ಚಲ್ಲಿ ಎಷ್ಟು ಜನ ಬರ್ತಾರೆ ಅಷ್ಟು ಜನ ಕಾಯ್ಬೇಕು. ಬಂದ್ರು ಹೋದ್ರು ಹಂಗೆಲ್ಲ ಇರಬಾರ್ದು. ಆರಾಧನೆ ನಡೆಸ್ಬಿಟ್ಟೆ, ವಾಕ್ಯ ಹೇಳ್ಬಿಟ್ಟೆ, ಹಬ್ಬ ಮುಗೀತು, ಇನ್ನು ನೆಕ್ಸ್ಟ್ ಸಂಡೇ ಹಂಗಲ್ಲ ಇಲ್ಲ. 7 ದಿನ ಕೂಡ ಕಾಯ್ಬೇಕು. ಎಷ್ಟು ದಿನ? ಎಷ್ಟಿಗ 7 ದಿನ ಸೇವೆ ಮಾಡ್ಬೇಕು. ಭಾನುವಾರ ಒಂದಿನ ಪಾಸ್ಟರ್, 7 ದಿನ ಪಾಸ್ಟರ್ ಅಂದ್ರೆ ಭಾನುವಾರ ಒಂದಿನ ಭಾಗ ತೆಗೆದ್ಬಿಟ್ಟು ತಿರ್ಗಾ ಕ್ಲೋಸ್ ಮಾಡಿ ತಿರ್ಗಾ ನೆಕ್ಸ್ಟ್ ಭಾನುವಾರ ತೆಗೆದು, ಅದೆಲ್ಲ ಪಾಸ್ಟರ್ ಕೆಲಸ ಅಂದ್ರೆ 7 ದಿನ. ಅದಕ್ಕೆ 7 ದಿನ ಇಲ್ಲಿ ಪ್ರೇಯರ್ ಇರ್ತದೆ, ಯಾರು ಬೇಕಾದ್ರೂ ಬರ್ಬೋದು. 7 ದಿನ ಏನ್ ಪ್ರೇಯರ್ ಇಟ್ಟಿರೋದು? ಯಾವುದು ಇಷ್ಟ ಇರೋರು, ಜಾಗ್ರತೆ ಇರೋರು, ಆಸಕ್ತಿ ಇರೋರು ಬರ್ತಾರೆ. ದೇವರಲ್ಲಿ ಬೆಳಿಬೇಕು, ಪ್ರೇಯರಲ್ಲಿ ಬೆಳಿಬೇಕು, ವಾಕ್ಯದಲ್ಲಿ ಬೆಳಿಬೇಕು, ಜ್ಞಾನದಲ್ಲಿ ಬೆಳಿಬೇಕು, ಆತ್ಮದಲ್ಲಿ ಬೆಳಿಬೇಕು, ಅಭಿಷೇಕದಲ್ಲಿ ಬೆಳಿಬೇಕು, ವಿಶ್ವಾಸದಲ್ಲಿ ಬೆಳಿಬೇಕಂತ ಬರ್ತಾರೆ. ಆಮೇಲೆ ಇನ್ನು ನಮ್ಮ ಚರ್ಚೆಯಲ್ಲಿ ಮುಂದಕ್ಕೆ ಪ್ರಾರ್ಥನೆಗಳು, ಕೂಟುಗಳು, ಪ್ರೋಗ್ರಾಮ್ಗಳು ಜಾಸ್ತಿ ಆಗುತ್ತೆ. ಹೇಳಕ್ಕಾಗಲ್ಲ. ಬರೀ ಭಾನುವಾರ ಮಾತ್ರ ಸರ್ವಿಸ್ ಹಂಗೆ ನಡೆಯಲ್ಲ. ಶುಕ್ರವಾರ ನಡೀಬೋದು, ಮಂಗಳವಾರ ನಡೀಬೋದು ಅಂತ ಸರ್ವಿಸ್ ಇರಲ್ಲ. ಬೆಳಿಗ್ಗೆನೂ ನಡೀಬೋದು ಸರ್ವಿಸ್, ಸಾಯಂಕಾಲ ಕೂಡ ನಡೀಬೋದು, ಹೇಳಕ್ಕಾಗಲ್ಲ. ಆಮೇಲೆ ಹಲ್ಲೆಲೂಯಾ. ಪಾಸ್ಟರ್ ಕಾಯೋದು. 50 ಜನ ಬಂದ್ರು, ನಾನು ಯಾವಾಗ್ಲೂ ನನಗೆ ಚರ್ಚ್ ತುಂಬಾ ಜಾಸ್ತಿ ಜನ ಬೇಕು, ವಿಶ್ವ ಸರ್ವಿಸ್ ನಡೀಬೇಕು, ಫುಲ್ ಆಗಿರ್ಬೇಕು, ಒತ್ತಡ ಕೂತ್ಕೊಬೇಕು, ದೊಡ್ಡ ಚರ್ಚ್ ಇರಬೇಕು, 5,000 ಜನ ಬೇಕು, 10,000 ನನಗೆ ಮೈಂಡೇ ಇಲ್ಲ. ನನಗೆ ಇದೇ ಇಲ್ಲ. ಜನ ಬೇಕು, ಜಾಸ್ತಿ ಇರಬೇಕು. ಬರ್ತಾರೆ 500 ಜನ, 500 ಜನ ನೀನು ಟ್ರೀಟ್ ಮಾಡ್ತೀಯಾ? 500 ಬೆಡ್ ಕೊಡ್ಬೇಕು, ನಾನು 500 ಗ್ಲೂಕೋಸ್ ಇರ್ಬೇಕು, 500 ಇಂಜೆಕ್ಷನ್ ಇರ್ಬೇಕು, 500 ಜನಕ್ಕೆ 500 ನೋಡ್ಕೊಳ್ಳೋ ಜನ ಇರ್ಬೇಕು. 500 ಜನ ಕೊಡ್ತಾರೆ ದೇವ್ರು, 5,000 ಜನ ಕೊಡ್ತಾರೆ, 50,000 ಜನ ಕೊಡ್ತಾರೆ. 50,000 ಜನಕ್ಕೆ ಹೆಸರು ನಮ್ಗೆ ಗೊತ್ತಾ? ಅವ್ರ ಮನೆ ನಮ್ಗೆ ಗೊತ್ತಾ? ಅವ್ರು ಫೋನ್ ಮಾಡ್ತಾರೆ, ಅವ್ರಿಗೆ ಅಷ್ಟು ಪ್ರೇಯರ್ ಮಾಡಕ್ ಆಗುತ್ತಾ? ನಮ್ಗೆ 5,000 ಜನ ಕೊಡ್ತಾರೆ.
5,000 ಜನ ಪ್ರೇ ಮಾಡೋದು ಆರಾಮಲ್ಲ. 5,000 ಜನ ಸಂಸಕ್ಕಾಗಲ್ಲ. ಒಂದು ವರ್ಷ ಪೂರ್ತಿ ಒಬ್ಬೊಬ್ಬ ಮನೆಗೆ ಹೋದ್ರೂ ಆಗಲ್ಲ. ಯಾಕೆ? 2 ಮನೆಗೆ ಹೋದ್ರೂ ಆಗಲ್ಲ. ಒಂದು ದಿನಕ್ಕೆ 5 ಮನೆಗೆ ಹೋದ್ರೂ ಆಗಲ್ಲ. ಒಂದು ವರ್ಷದಲ್ಲಿ 5,000 ಜನ ಸಂಸಕ್ ಅಷ್ಟು ಕುಟುಂಬಗಳನ್ನ ಹೆಂಗಾಗುತ್ತೆ? ಹೋಗ್ಲಿ, 5 ಕುಟುಂಬನ ಒಂದು ದಿನಕ್ಕೆ ನೋಡಿ ಅವ್ನ ಸಭೆನ ಮನೇನ ಹೆಂಗ್ ನೋಡ್ತಾನೆ, ಪರ್ಸನಲ್ ಕೇರ್ ಹೆಂಗ್ ನೋಡ್ತಾನೆ. ನಾನು ಆ ಆಸೆನೇ ಕೊಡಲ್ಲ. ನನಗೆ ಎಷ್ಟು ಜನ ಕೊಡ್ತಾರೆ ಅಷ್ಟು ನಾನು ಸಾಕ್ತಾರೆ. ನನಗೆ ಎಷ್ಟು ಜನ ಕೊಡ್ತಾರೆ ಅವ್ರು ನಡೆಸ್ಬೇಕು, ಕರೆಕ್ಟಾಗಿ ನಡೆಸ್ಬೇಕು, ಇಲ್ಲೆಲ್ಲ ಬೇಡ. ಆಮೇಲೆ 5,000 ಜನ ಬಂದ್ರೆ ಅವ್ರಿಗೆ ಟೈಮ್ ಕೊಡ್ಬೇಕಲ್ಲ, ನಾನು ಅವ್ರನ್ನ ಗಮನಿಸ್ಬೇಕಲ್ವಾ. ಅವ್ರ ಹೆಸರು ಗೊತ್ತಿಲ್ಲ, ಅವ್ರ ಮನೆಗೆ ಗೊತ್ತಿಲ್ಲ, ಅಸಿಸ್ಟೆಂಟ್ ಪಾಸ್ಬುಕ್ ಕಳಿಸ್ತಾರೆ. ಏನ್ ಸುಖ, ಏನ್ ಲಾಭ ಇಲ್ಲ. ಆ ಅಸಿಸ್ಟೆಂಟ್ ಪಾಸ್ಬುಕ್ ಕೂಡ ಗೊತ್ತಿಲ್ಲ ದೊಡ್ಡ ದೊಡ್ಡ ಚರ್ಚ್ಗಳಲ್ಲಿ. ಇದು ಸೀಕ್ರೆಟ್. ಆಮೇಲೆ ಬನ್ನಿ ನಿಮ್ಮ ವಿಷಯ ಓದಿ, ಅದರಲ್ಲಿ 24ನೇ ವಚನ ಓದಿ. ನಿಮ್ಮ ಸಭಾ ನಾಯಕರೆಲ್ಲರಿಗೂ ಎಂತವರಾಗಬೇಕು? ವಂದಿಸೋದಾಗಬೇಕು. ಬರೀ ಪ್ರೈಸ್ ಅಲ್ಲ, ಬರೀ ಹಿಂಗನ್ನಲ್ಲ, ನಿಜವಾಗ್ಲೂ ನಿಮ್ಗೆ ಅವ್ರ ಬಗ್ಗೆ ಒಳ್ಳೆ ಗೌರವ, ವಿನಯ, ಮನಸ್ಸು, ಒಂದು ನಿಷ್ಕಪಟ ಪ್ರೀತಿ ಇರಲಿ ಅಂತ ಅದರ ಅರ್ಥ. ವಂದಿಸಿ ಅಂದ್ರೆ ಏನರ್ಥ? ಅವ್ರಿಗೆ ಅಧೀನರಾಗಿರಿ, ಅವರನ್ನು ಗೌರವಿಸುವರಾಗಿರಿ. ಅವ್ರಿಗೆ ಶಾಲು ಹಾಕೋದಲ್ಲ, ಅವ್ರಿಗೆ ಪೇಟ ಇಕ್ಕೋದಲ್ಲ, ಅವ್ರಿಗೆ ಪೊಕ್ಕೆ ಕೊಡೋದಲ್ಲ, ಅವ್ರಿಗೆ ಒಳ್ಳೆ ದೊಡ್ಡ ಕಾಣಿಕೆ ಕೊಡೋದಲ್ಲ, ಅವರನ್ನ ವಂದಿಸ್ರಿ. ಎಂತ ಮತ್ತಾಯ ಗ್ರಂಥ 10ನೇ ಅಧ್ಯಾಯ 11-12. ಮತ್ತಾಯ 10:11-12. ಓದಿ ಜೋರಾಗ ಇನ್ನು. ನೀವು ಯಾವುದೊಂದು ಊರಿಗೆ ಅಥವಾ ಹಳ್ಳಿಗೆ ಸೇರಿದಾಗ ಅಲ್ಲಿ ಯೋಗ್ಯರು ಯಾರೆಂದು ವಿಚಾರಣೆ ಮಾಡಿ ಮುಂದಕ್ಕೆ ಹೊರಡುವ ತನಕ ಅವರಲ್ಲೇ ಇರಿ. ಆ ಮನೆಯೊಳಗೆ ಹೋಗುವಾಗ ಶುಭವಾಗಲಿ ಅನ್ನಿರಿ. ಏನನ್ಬೇಕು ಪಾಸ್ಟರ್? ಶುಭ ಅಂದ್ರೆ ಏನು? ಆಮೇಲೆ ಕರೆಕ್ಟ್ ಕೆಳಗಡೆನೇ ಇದೆ, 13ನೇ ವಚನದಲ್ಲಿ ಇದೆ. ಶುಭ ಅಂದ್ರೆ ಏನು? ಆಶೀರ್ವಾದ. 2 ಅಲ್ಲೇ ಇದೆ. 11ನೇ ವಚನದಲ್ಲಿ 12ನೇ ವಚನದಲ್ಲಿ ಶುಭ ಅಂದ್ರೆ ಆಶೀರ್ವಾದ. ಹೌದು, ನಂಗೆ ಕಂಟಿನ್ಯೂ ಮಾಡು. ಸಾರಿ ಸಿಸ್ಟರ್. ಮತ್ತಿ 10 अध्याय 12-13 वचन. 12 वचन 13 वचन. मत्ती 10 अध्याय 12 और 13 वचन ನೋಡಿ. ಪಾಸ್ಟರ್ ಏನಿದೆ? ಆಶೀರ್ವಾದ ಇದೆ. पास्टर के पास क्या है? आशीष है. पढ़ो सिस्टर इस वचन 12 और 13 वचन पढ़ो 10 में. घर में प्रवेश करते हुए उसको आशीष देना. इसको आशीष देना. ये हिंदी डायरेक्ट आगे आशीर्वाद यदि उस घर के लोग योग्य होंगे तो तुम्हारा कल्याण उन पर पहुंचेगा. तुम्हारा प्रेयर का पहुंचेगा. तो तुम्हारा कल्याण उन पर पहुंचेगा. परंतु यदि वे योग्य ना होंगे तो तुम्हारा कल्याण तुम्हारे पास वापस लौट आएगा. आमीन. हालेलुया. ಪ್ರೈಸ್ ದ ಲಾರ್ಡ್. ವಾಕ್ಯ ಅರ್ಥ ಆಯ್ತಾ? ಏನ್ ಅರ್ಥ ಆಯ್ತು ಹೇಳಿ ನಿಮ್ಗೆ? ಏನ್ ಅರ್ಥ ಆಯ್ತು ಹೇಳಿ? ಹೇಳಿ, ಏನ್ ಅರ್ಥ ಆಯ್ತು? ನೀ ಸೇವಕರು ನಿಮ್ ಮನೆಗೆ ಬರುವಾಗ, ಹೊಸ ಮನೆಗೆ ಹೋಗುವಾಗ, ಸುವಾರ್ತೆ ಸಾರಕ್ಕೆ ಹೋದಾಗ, ಸೇವೆಗೆ ಹೋದಾಗ, ಆ ಮನೆ ಒಳಗಡೆ ನೀವು ಕಾಲಿಡುವಾಗ ಈ ಮನೆಗೆ ಆಶೀರ್ವಾದ ಉಂಟಾಗಲಿ, ಈ ಮನೆಗೆ ಶುಭ ಉಂಟಾಗಲಿ, ಈ ಮನೆಗೆ ರಕ್ಷಣೆ ಉಂಟಾಗಲಿ, ಈ ಮನೆಗೆ ಕೃಪೆ ಉಂಟಾಗಲಿ, ಈ ಮನೆಯಲ್ಲಿ ಶುಭ ಕಾರ್ಯಗಳು ಜರಗಲಿ, ಈ ಮನೆಯವರು ಮನೆ ಕಟ್ಕೊಳ್ಳಿ, ಈ ಮನೆಯವರೆಲ್ಲ ಪರಲೋಕಕ್ಕೆ ಬರಲಿ, ಈ ಮನೆಯವರಿಗೆಲ್ಲ ಉದ್ಯೋಗ ಸಿಗಲಿ, ಈ ಮನೆಯಲ್ಲಿ ಗೊಡ್ಡುತನ, ಬಂಡುತನ, ಬಂಜತನ ಇದ್ರೆ ತೊಲಗಿ ಹೋಗ್ಲಿ. ಆಮೇನ್. ಆಶೀರ್ವಾದ ಪಾಸ್ಟರ್ ಹತ್ರ ಇದೆ. ಯಾರ ಕೈಲಿದೆ? ಎಲ್ಲ ಪಾಸ್ಟರ್ ಅಲ್ಲ. ಹಲ್ಲೆಲೂಯಾ. ಸರಿ, ಏನಾಯ್ತು ಗೊತ್ತಾ?
ನನ್ನ ಜೊತೆ ನೀವು ಯಾರೋ ಇದ್ದೀರ ಅನ್ಕೊಂತೀನಿ, ನಮ್ಮ ಅಣ್ಣ ಅತ್ತಿಗೆ ಇದ್ದಾರೆ ಅನ್ಕೊಂತೀನಿ. ಆ ಪ್ರೇಯರ್ ನಡೀತಾ ಇತ್ತು ನಮ್ಮ ಮನೆಯಲ್ಲಿ, ಹೆಸರಿರಲ್ಲ, ಈ ಊರಲ್ಲಿ. ನಮ್ಮ ಪಾಸ್ಟರ್ ಬಂದು ನಾನು ಹೋಗಿದ್ದೆ, ನಮ್ಮ ಅಣ್ಣ ಅತ್ತಿಗೆನೂ ಬಂದಿದ್ರು ಅನ್ಕೊಂತೀನಿ. ಪ್ರೇಯರ್ ನಡೀತಾ ಇತ್ತು. ಅಲ್ಲಿ ಒಂದು ಸಿಸ್ಟರ್ ಬಂದು ಕೂತಿದ್ರು ಪಕ್ಕದ ಮನೆಯಲ್ಲಿ. ಮಾಡ್ತಾ ಮಾಡ್ತಾ ಮೊಣಕಾಲಲ್ಲಿ ಹೋಗಿ ಪಾಸ್ಟ್ ಮೇಲೆ ಕೈ ಇಟ್ಬಿಟ್ರು ಸಿಸ್ಟರ್. ಈಗ ಬಾರ್ದು ನಾನು ಅವರಿಬ್ರು ಇದ್ದೀರಿ ಅನ್ಕೊಳ್ತೀನಿ. ನಮ್ಮ ಅಣ್ಣ ಅತ್ತಿಗೆ, ಸಿಸ್ಟರ್ ಬ್ರದರ್, ಸಿಸ್ಟರ್ ನಾಗರಾಜ್ ಬ್ರದರ್ ಕೈ ಬಿಟ್ರು. ನನಗೊಂಥರ ಶಾಕ್ ಆಗ, ನನಗೊಂಥರ ಈ ಥರ ಯಾವ ರೀತಿ ಸಾಧ್ಯ ಆಯ್ತಾ. 6 ತಿಂಗಳು ಬಿಟ್ಟು ಆ ಸಿಸ್ಟರ್ ಕೈ ಇಟ್ಟಿರಲಿಲ್ಲ, ಅವ್ರ ಮನೆಗೆ ನಾನು ಪ್ರೇಯರ್ ಬಿಟ್ಟೆ, ಪಾಸ್ಟರ್ ಬಂದಿದ್ದೆ. ನಾನೇ ಕೂತಾಗುತ್ತೆ, ಅವ್ರ ಮನೇಲಿ ಏನೋ ಪ್ರಾಬ್ಲಮ್ ಇತ್ತು, ಬೇರೆ ಯಾರಿಗೂ ದೆವ್ವ ಇರ್ತಿತ್ತು. ಹೋದೆ ಪ್ರೇಯರ್ ಮಾಡ್ತಾ ಇದ್ದೆ, ಇನ್ನು ನಾನೇನು ಇದಾಗಿಲ್ಲ, ಪ್ರೇಯರ್ ಮಾಡಿ ಆಡಾಡ್ತಾ ಇದ್ದೆ. ಅದೇ ಸಿಸ್ಟರ್ ಸೇಮ್ ಅದೇ ತರವಾಗಿ ಗಂಡನ ಮೇಲೆ ಕೈ ಇಟ್ಟು ಸತ್ಯ ಹೇಳ್ತಾ ಇದ್ದೀನಿ, ನಿಜ ಹೇಳ್ತಾ ಇದ್ದೀನಿ, ಇನ್ನೇನು ನಾನು ಪ್ರಮಾಣ ಮಾಡೋಣ. ಆಮೇಲೆ ಏನು ಗಂಡ ಫಲ ರಪ್ಪ ರಾಶ ಉಗ್ರತೆ ಕಾಲಿದ್ದ ನಮ್ಗೆ ಆಮೇಲೆ ಸೇಮ್ ಸಿಸ್ಟರ್. ಆಮೇಲೆ ನಾನು ಪ್ರೇಯರ್ ಮಾಡಿದೆ, ಅದು ಬಿಡಿ, ಆಮೇಲೆ ಸೆಕೆಂಡ್. ಹಾಗಾದ್ರೆ 6 ತಿಂಗಳು ಮುಂಚೆ ಆ ಪಾಸ್ ಮೇಲೆ ಕೈ ಇಟ್ಟಿದ್ರೆ ಏನ್ ಕತೆ? ಅಲ್ಲೇ ಸತ್ಯ ಕತೆ. ದೇವ್ರ ಸನ್ನಿಧಿಯಲ್ಲಿ ದೇವ್ರ ಪ್ರೈದಿದೆ, ಸುಳ್ಳು ಹೇಳ್ತಾ ಇಲ್ಲ ಅಂತ ನಿಮ್ ಪೈರೆಕ್ಸೋದಕ್ಕೆ ನನ್ನನ್ನು ಗೌರವಿಸಿ ಅಂತ ನಾನು ಹೇಳ್ತೇನೆ. ಆಮೇಲೆ ನಾನು ಸತ್ಯ ಹೇಳ್ತೀನಿ, ಸತ್ಯ ಇದ್ರೆ ಬರ್ತೀನಿ, ಇಲ್ಲಾಂದ್ರೆ ಹೋಗ್ತೀಯ. ತಪ್ಪಾಗಿ ತಿಳ್ಕೊಂಡ್ರೆ ಹೋಗ್ತಿಲ್ಲ, ಇಲ್ಲ ತೊಂದರೆ ಇಲ್ಲ. ಹಂಗಾಗಿ ನಿನ್ನ ಹತ್ರ ನಾನು ನಿನ್ನನ್ನು ಇದು ಮಾಡೋದು ತಮಾಷೆ ಮಾಲಿಶ್ ಮಾಡಬಾರ್ದು. ಸತ್ಯ ಹೇಳಿ, ಸತ್ಯಕ್ಕೆ ಜನ ಬರ್ತಾರೆ. ನಾನು ಅದೇ ತಿಳ್ಕೊಂಡು ಆಯ್ತಾ. ದೇವರ ಹತ್ರ ಏನಿದೆ? ಸಾರಿ, ಪಾಸ್ಟರ್ ಕೈಯಲ್ಲಿ ಏನಿದೆ? ಆಶೀರ್ವಾದ ಇದೆ. ಏನಿದೆ ಅವರ ಕೈಯಲ್ಲಿ? ಅವ್ರ ಮಾತಲ್ಲಿ ಏನಿದೆ? ಆಶೀರ್ವಾದ ಇದೆ. ಆ ಮನೆಯವರು ಯೋಗ್ಯರಾಗಿದ್ರೆ ಆ ಮನೆಗೆ ಆಶೀರ್ವಾದ. ಯೋಗ್ಯರಾಗಿಲ್ಲ ಅಂದ್ರೆ ಆಶೀರ್ವಾದ ಯಾರ ಹೋಗುವುದನ್ನು ಬಂದಿದೆ? ಪಾಸ್ಟರ್ ಹತ್ರ ವಾಪಸ್ ಬರುತ್ತೆ. ನೋಡ್ದಾ, ಪಾಸ್ಟರ್ ಎಷ್ಟು ಜನ ಕಣ್ಣ ಮಾತು ನೋಡ್ತೀರಾ? ಎಷ್ಟು ಮಂದಿ ಪಾಸ್ಟರ್ ಏನೋ ಅವ್ರು ಬಂದ್ರು ಹೋದ್ರು, ಪಾಸ್ಟರ್ ಗೌರವಿಸಿದ, ಓಕೆ, ಅವ್ರ ಹತ್ರ ಆಶೀರ್ವಾದ ಇದೆ ಅಂತ ಗೊತ್ತಾ? ಅವ್ರ ನಮ್ಮ ಮನೆಗೆ ಬಂದ್ರೆ ಆಶೀರ್ವಾದ ಬರ್ತೈತೆ ಅಂತ ಗೊತ್ತಾ? ನಾವು ಒಂದು ಲೋಟ ನೀರು ಕೊಟ್ರೆ ನಮ್ಗೆ ಆಶೀರ್ವಾದ ಬರ್ತೈತೆ ಅಂತ ಗೊತ್ತಾ? ನಾವು ಅವ್ರನ್ನ ಗೌರವಿಸಿದ, ಅವ್ರಿಗೆ ಬೆಲೆ ಕೊಟ್ರೆ ಅವ್ರಿಗೆ ಆಶೀರ್ವಾದ ಬರ್ತೈತೆ ಅಂತ ಗೊತ್ತಾ? ಹೌದು, ಪಾಸ್ಟರ್ ಹತ್ರ ಆಶೀರ್ವಾದ ಇರಬೇಕು. ಹಲ್ಲೆಲೂಯಾ. ಯಾಕ ಮಾತು ಹೇಳಿದ್ರೆ ಪಾಸ್ಟರ್ ಮೇಲೆ ಕೈಯಲ್ಲಿ 6 ತಿಂಗಳ ಮೇಲೆ ಅವ್ರ ಮನೆಗೆ ಹೋದ್ರೆ ಅವ್ರ ಗಂಡನ ಮೇಲೆ ಅದೇ ಕೈ, ಆ ಗಂಡನಿಗೆ ಯಾಕೆ ರೇಟ್ ಕೊಂಡು? ಆಮೇಲೆ ಇನ್ ಕೆಲವು ದಿನ ಬಿಟ್ಟು ಅದೇ ಇನ್ನೊಂದು ಸೀನ್ ಹೇಳ್ತೀನಿ ಕೇಳಿ. ಅದೇ ಸಿಸ್ಟರ್ ಸ್ವಲ್ಪ ದಿನ ಬಿಟ್ಟು ಚರ್ಚಲ್ಲಿ ಪ್ರೇಯರ್ ನಡೀತಾರೆ. ಪ್ರೇಯರ್ ನಡೀತಾ ಇದ್ರೆ ಪಿಶಾಚಿ ಏನ್ ಮಾಡ್ತೀವಿ ಗೊತ್ತಾ? ಸಿಸ್ಟರ್ ಕೈಗಳನ್ನೇ ಆವರಿಸ್ಕೊಂಡು ಇಸ್ಕೊಂಡು ಸಾಯಿಸ್ತಾರೆ. 4-5 ಜನ ಹಿಡಿದಿದ್ದಾರೆ. ಆ ಸಿಸ್ಟರ್ ಕೈಗಳು ಕಿತ್ಕೊಳಕ್ಕಾಗಲಿ, ಕಿರಿಸ್ತಾ ಇದೆ, ಅರಿಸ್ತಾ ಇದೆ. ಸ್ಟಾಪ್. 3 ಸೀನ್ ನನ್ನ ಕಣ್ಣು ಮುಂದೆ ಹಿಂಗೆ ಇಸ್ಕೊತಾ ಇರೋದು ಚರ್ಚಲ್ಲಿ. ಪಾಸ್ಟರ್ ಮೇಲೆ ಕೈ ಇಟ್ಟಿದ್ದು ಪಕ್ಕದ ಮನೆಯಲ್ಲಿ, ಗಂಡನ ಮೇಲೆ ಕೈ ಇಟ್ಟಿದ್ದು ಅವ್ರ ಮನೆಯಲ್ಲಿ. 3 ಹತ್ರ ಕೂಡ ನಾನೇ ಇದ್ದೀನಿ, ನಾನು ಇದ್ದೀನಿ. ಹೇಳು, ಆ ರೋಡಲ್ಲಿ ಮನೆಗೆ ಹುಡ್ಕೊಂಡು ಹೋಗ್ತಾ ಇದ್ದೆ, ನಾನು ಬಂದ್ಬಿಟ್ಟೆ ಅಂತ ಹೇಳ್ತಿದ್ದ ಪಿಶಾಚಿ. ಆಮೇಲೆ ಸತ್ಯ ಹೇಳ್ತೇನೆ, ಭಯ ಪಡಿಸೋಕೆ ಸತ್ಯ ಹೇಳ್ತೇನೆ, ಧೈರ್ಯ ನಾನು ಬಂದು ನಿಮ್ಮನ್ನ ಭಯದಲ್ಲಿ ಕಳಿಸಲೇ ಇಲ್ಲ. ಧೈರ್ಯ ತಗೊಳ್ಳಿ, ಸಂತೋಷವಾಗಿ ಪ್ರೇಯರ್ ಮಾಡಿ. ದೇವರು ದೊಡ್ಡವನು, ಪಿಶಾಚಿಗಿಂತ ದೊಡ್ಡವನು, ದೆವ್ವಗಳಿಗಿಂತ ದೊಡ್ಡವನು, ಕಷ್ಟಗಳಿಗಿಂತ ದೊಡ್ಡವನು. ಹೇಳಿದ್ದೀನ ಇಲ್ವಾ? ಭಯ ಇರ್ತೀನಿ. ಆಮೇಲೆ ನಾನು ಏನಕ್ಕ ಪಾಸ್ಟರ್ ಕಥೆ ಹೇಳಿ ಅಂದ್ರೆ, ಪಾಸ್ಟರ್ ಬಂದು ಹೆಂಗೆ ವಿಶ್ವಾಸ ಮೇಲೆ ಕೈ ಇಟ್ಟು ಅಧಿಕಾರ ಇದೆಯಾ ಪಾಸ್ಟರ್ ಮೇಲೆ ಕೈ ಇಡೋದಿಕ್ಕೆ?
ಇಲ್ಲೇನಿದೆ ಪಾಸ್ಟರ್ ಕೈಯಲ್ಲಿ ಬಾಯಲ್ಲಿ? ಆಶೀರ್ವಾದ ಇದೆ. ಆಮೆನ್. ಹಲ್ಲೆಲೂಯಾ. ಪಾಸ್ಟರ್ ಹತ್ರ ಆಶೀರ್ವಾದ ಇದೆ. ನೀವು ತಿಳ್ಕೊಳ್ಳಿ. ಪಾಸ್ಟರ್ ಕಾಯೋರು, ಪಾಸ್ಟರ್ ಲೆಕ್ಕ ಕೊಡೋರು, ಪಾಸ್ಟರ್ಗೆ ಅಧೀನ ಆಗಿ ಪಾಸ್ಟರ್ ಮಾತನ್ನ ಕೇಳಿ. ಪಾಸ್ಟರ್ ಹತ್ರ ಆಶೀರ್ವಾದ ಇದೆ, ಪಾಸ್ಟರ್ ಹತ್ರ ಶುಭ ಇದೆ. ಇನ್ನೊಂದು ವಾಕ್ಯ. ಆಮೆನ್. Hallelujah. Mighty name of Jesus, Spirit of God. ಓದಿ ರೋಮ ಗ್ರಂಥ 13:4-5. ರೋಮನ್ಸ್ ಚಾಪ್ಟರ್ 34-5. ಓದಿ ಪಾಸ್ ಇಲ್ಲಿ ರಾಜಕಾರಣಿ ಕೂಡ ಇದ್ದಾರೆ. ಯಾರಿದ್ದಾರೆ? ಪ್ರಧಾನಮಂತ್ರಿ ಇದ್ದಾರೆ, ಪ್ರೆಸಿಡೆಂಟ್ ಇದ್ದಾರೆ, ರಾಜಕಾರಣಿ ಇದ್ದಾರೆ, MLA ಇದ್ದಾರೆ, MP ಇದ್ದಾರೆ, MLC ಇದ್ದಾರೆ, ಕೌನ್ಸಿಲರ್ ಇದ್ದಾರೆ, ಪಾಸ್ಟರ್ ಇದ್ದಾರೆ. ಅವನು ನಿನ್ನ ಹಿತಕ್ಕಾಗಿ ಪಾಸ್ಟರ್ ಎಂತವನು? ನೀನು ಒಳ್ಳೆಯದಕ್ಕೋಸ್ಕರ ಪ್ರೇಯರ್ ಮಾಡೋನು. ಪಾಸ್ಟರ್ ಎಂತವನು? ಸಭಾನಾಯಕನ ಎಂತವನು? ಸಭಾ ಸೇವಕನ ಎಂತವನು? ನಿನಗೋಸ್ಕರ ಒಳ್ಳೆಯದಕ್ಕೆ ಪ್ರೇಯರ್ ಮಾಡೋನು. ಹೆಂಗಿರ್ಬೇಕು ನೋಡ ಅವ್ರ ಹತ್ರ ನೀನು. ಅಲ್ಲ, ಒಳ್ಳೆ ಪಾಸ್ಟರ್ ಗೊತ್ತಾ? ನೀನ್ ಪಾಸ್ಟರ್ ಹತ್ರ ಕೆಟ್ಟವನಾಗಿದ್ರು ಕೂಡ ಅವ್ರು ಪ್ರೇಯರ್ ಮಾಡ್ತಾರೆ. ನೀನ್ ಕೆಟ್ಟವನಾಗಿದ್ರು ಕೂಡ ಅವ್ರು ಪ್ರೇಯರ್ ಮಾಡ್ಬೇಕು. ಅದು ಒಳ್ಳೆ ಪಾಸ್ಟರ್ ಅಂದ್ರೆ. ಅವ್ರು ನನ್ ಬೈದ್ಬಿಟ್ರು, ಅವ್ರ ಕಾಣಿಕೆ ಕೊಡಲ್ಲ, ನಮ್ ಮರ್ಯಾದೆ ಕೊಡಲ್ಲ, ಹಂಗೆಲ್ಲ ಹೇಳೋದಿಲ್ಲ. ಒಳ್ಳೆ ಪಾಸ್ಟರ್ ಅವರು. ಒಳ್ಳೆ ಪಾಸ್ಟರ್ ಅವರನ್ನು ಹೇಳ್ಬಾರ್ದು, ಹೇಳೋದಿಲ್ಲ. ಅದು ದೇವರ ಆತ್ಮ ಅಲ್ಲ ಅವ್ರು ನಡೆಸೋದು. ಆಮೆನ್. ಹಲ್ಲೆಲೂಯಾ. ಎರಡನೇದು, ಅವ್ರ ಪಾಸ್ಟರ್ ಎಂತನು? ನಿಮ್ ಹಿತಕ್ಕೋಸ್ಕರ, ನಿಮ್ ಒಳ್ಳೆಯದಕ್ಕೋಸ್ಕರ ಪ್ರೇ ಮಾಡೋದು. ಪಾಸ್ಟರ್ ಕಿರಮ್ಮ. ನೆಕ್ಸ್ಟ್, ಆದರೆ ನೀನು ನೋಡು ಏನಿದೆ ಅವನ ಕೈಯಲ್ಲಿ? ಪಾಸ್ಟರ್ ಕೈಯಲ್ಲಿ, ಅಧಿಕಾರಿ ಕೈಯಲ್ಲಿ, ಸೇವಕನ ಕೈಯಲ್ಲಿ. ಯಾರು ಅವನು ಇಟ್ಟಿರೋದು? ದೇವರು. ಒಂದು, ಅವನು ದೇವರು ಅವನ ನೇಮಿಸಿದ್ದಾನೆ. ಅವನ ಕೈಯಲ್ಲಿ ಕತ್ತಿ ಇದೆ. ಅವನು ಸುಮ್ಮನೆ ಅಧಿಕಾರ ಇಟ್ಕೊಂಡಿಲ್ಲ, ದೇವರು ಕೊಟ್ಟಿರೋದ ಅಧಿಕಾರ. ಇವತ್ತು ಪಾಸ್ಟರ್ಗಳು ಬೈದ್ರೆ ವಿಶ್ವಾಸಿಗಳು ಕೋಪ ಮಾಡ್ಕೊಂತಾರೆ. ಅದು ಅವ್ರು ಬೈಯೋದಲ್ಲ, ಅವ್ರ ಬಾಯಿನ ದೇವರು ಬೈಯೋದು. ಅವ್ರು ಗದರಿಸೋದಲ್ಲ, ದೇವರು ಗದರಿಸೋದು. ಅವ್ರು ಖಂಡಿಸೋದಲ್ಲ, ದೇವರು ಖಂಡಿಸೋದು. ಆಮೇಲೆ ಹೇಳಿ, ಅಧಿಕಾರದಿಂದ ಮಾತಾಡ್ತಾರೆ ಅಂದ್ರೆ ಏನಂತ? ಒಂದು ಪೊಲೀಸ್ ಬರ್ತಾರೆ, ಯಾರನ್ನ ಗಲಾಟೆ ಮಾಡ್ತಾ ಇದ್ರೆ ನನಗೇನು ಹೊಡಿತಾರೆ? ಹೊಡಿಯಲ್ಲ. ಪೊಲೀಸರು, ಇನ್ಸ್ಪೆಕ್ಟರ್. ಅದೇ ಪಕ್ಕದ ಮನೆಯನ್ನ ಯಾರೋ ಬಂದು ನೋಡಿದ್ರೆ ನೀನ್ ಯಾರಂತ ಏನಂತಾನೆ? ನೀನ್ ಯಾರು ಹೊಡಿಯಕ್ಕಂತಾರೆ. ಕರೆಕ್ಟ್ ಇಲ್ವಾ? ಇಲ್ಲ, ಸ್ವಂತ ಅಣ್ಣ ಬಂದು ನೋಡಿದ್ರೆ ಕೂಡ ನೀನ್ ಬಲೆ ಚೆನ್ನಾಗಿದೆ, ಹೋಗ್ ಮೊದಲು ಅಂತಾರೆ. ಕರೆಕ್ಟ್ ಇಲ್ವಾ? ಅದೇ ಪೊಲೀಸ್ ಬಂದು ನೋಡಿದ್ರೆ ಮಾತಾಡಲ್ಲ. ಆ ಅಧಿಕಾರ ಯಾರು ಕೊಟ್ಟಿರೋದು? ಗೌರ್ಮೆಂಟ್, ಸಂವಿಧಾನ. ಯಾರು ಕೊಟ್ಟಿರೋದು ಅವ್ರಿಗೆ ಅಧಿಕಾರ? ಹಂಗೆ ದೇವರು ಪಾಸ್ಟರ್ಗೆ ಅಧಿಕಾರ ಕೊಟ್ಟಿರ್ತಾರೆ. ಅವ್ರ ಅಧಿಕಾರದಲ್ಲಿ ಮಾತಾಡ್ತಾರೆ. ಇವಾಗ ಗಾಡಿ ಹಾಕೋ, ಏನೋ ಇದು ಯಾವಾಗ್ಲೂ ನಿಮ್ದು ಇದೇ ಆಯ್ತು ಅಂದ್ರೆ ಏನೋ ಮಾತಾಡಲ್ಲ. ಪಾಸ್ಟರ್ ಕೂಡ ಅವ್ರ ಮೈಕ್ ಹಿಡ್ಕೊಂಡು ದೇವರ ಅಧಿಕಾರದಲ್ಲಿ ಮಾತಾಡ್ತಾ ಇರ್ತಾರೆ. ಅವ್ರೇನ್ ಅನ್ಕೋತಾರೆ ಅಂದ್ರೆ, ಈ ಪಾಸ್ಟರ್ ಗದರಿಸ್ತಾನೆ, ಖಂಡಿಸ್ತಾನೆ, ಪಾಸ್ಟರ್ ಬೈತಾ ಇರ್ತಾರೆ ಅಂತ. ತಪ್ಪದು. ದೇವರು ಖಂಡಿಸೋದು, ದೇವರು ಗದರಿಸೋದು. ಆಮೇಲೆ ನೆಕ್ಸ್ಟ್ ನೋಡಿ, ಯಾರ ಸೇವಕನು? ನಿಮ್ ಸೇವಕನಲ್ಲ, ದೇವ್ರ ಸೇವಕನು. ನಿಮ್ ಸೇವೆ ಮಾಡೋನಲ್ಲ, ದೇವ್ರ ಸೇವೆ ಮಾಡೋಣ. ಹಲ್ಲೆಲೂಯಾ. ದೇವರ ಸೇವಕನು, ದೇವರ ಸೇವೆ ಮಾಡೋನು. ಆಮೇಲೆ ನೋಡು, ದಂಡನೆಯನ್ನು ವಿಧಿಸಿ ಪನಿಷ್ಮೆಂಟ್ ಕೊಡೋದು ಕೂಡ ಅವ್ರಿಗೆ ಅಧಿಕಾರ ಇದೆ. ಅದತ್ರ ಹೋದ ಪೌಲ, ನಿನ್ ಕಣ್ಣು ಮುಚ್ಚೋಗ್ಲಿ, ನೀನ್ ಸ್ವಲ್ಪ ದಿನ ಕೈ ಹಿಡ್ಕೊಂಡು ನಡೆದಾರೋ ಜೊತೆ ನಡೆದಾರೋ, ಬೆಳಕನ್ನ ನೋಡಿದ್ರೆ ಕತ್ತಲೆ ಕುಂಟುನಾಗಿರು ಅಂತ ಅವನೇನದ ಕುರುನಾಗ ಪೌಲ ಹೇಳಿದ ತಕ್ಷಣ. ಆಮೇಲೆ ನೋಡು, ಪೌಲ ಹತ್ರ ಎಂತ ಅಧಿಕಾರ ಇದೆ, ಅಥಾರಿಟಿ ಇದೆ. ಹಲ್ಲೆಲೂಯಾ. ಪ್ರೈಸ್ ದಿ ಲಾರ್ಡ್. ಸಾರಿ, ಪಾಸ್ಟರ್ ಮುಂದೆ ಏನೋ ಹೇಳ್ಬಿಟ್ರೆ ನಮಗೆ ವಿಶ್ವಾಸಕ್ಕೆ ಆಗ್ಬಿಡ್ತದೆ. ಆಮೇಲೆ
ಹಲ್ಲೆಲೂಯಾ. ಆಮೇಲೆ ಆದ ಕಾರಣ ಹಾ. ದಂಡನೆ ಆದೀತೆಂದು ಮಾತ್ರವಲ್ಲದೆ ಮನಸ್ಸಿಗೆ ನ್ಯಾಯವಾಗಿ ತೋರಿದಿರುವುದರಿಂದಲೂ ಅವರಿಗೆ ಅಧೀನನಾಗುವ ಅವಶ್ಯ. ನೀನ್ ಏನಾಗಿರ್ಬೇಕು? ಅವನಿಗೆ ಅಧೀನ ಆಗಿರು. ಅವ್ರು ಹೇಳ್ದಂಗೆ ಕೇಳು. ಅವ್ನ ಎದುರಿಸ್ಬೇಡ. ಅವ್ರ ಕಾಪತಿಗೆ ಮಾತಾಡಬೇಡ. ಅವ್ರು ಹೇಳಿದಕ್ಕೆ ಇನ್ನೊಂದು ಹೇಳ್ಬೇಡ. ಕೇಳ್ಬೇಕು ಮಾತುಗಳನ್ನ. ದೊಡ್ಡವರಾಗ್ತಿರಲ್ಲ ನೀವು. ನಾಳೆ ಬ್ಯಾಪ್ಟಿಸಮ್ ತಗೊಂಡಿರಲ್ಲ. ಬ್ಯಾಪ್ಟಿಸಮ್ ತಗೊಳ್ಳೋ ಇಂಥ ಮಾತುಗಳೆಲ್ಲ ಇವಾಗಲೇ ಕೇಳಿದ್ರೆ ಒಳ್ಳೇದಲ್ವಾ? ನಿಮ್ ತಂದೆ ಇಂಥ ತಪ್ಪು ಮಾಡಿದ್ರೆ ಹೇಳ್ಬೇಕು ನೀವು ಕೂಡ. ಅವತ್ತು ಹಂಗೆ ಹೇಳಿದ್ರಲ್ಲ ಪಾಸ್ಟರು. ಯಾಕೆ ಗೊತ್ತಾ? ಇವತ್ತು ಪಾಸ್ಟರ್ ಬಗ್ಗೆ ತಾನೇ ದೇವ್ರು ಮಾತಾಡ್ತಾ ಇರೋದು. ಸೇವಕರ ಬಗ್ಗೆ ತಾನೇ ದೇವ್ರು ಮಾತಾಡ್ತಾ ಇರೋದು. ಸಭಾಪಾಲಕರ ಬಗ್ಗೆ ತಾನೇ ದೇವ್ರು ಮಾತಾಡ್ತಾ ಇರೋದು. ಏನ್ ಮಾಡ್ತಾ ಇದ್ರು ಗೊತ್ತಾ? ಕೆಲವರು ತಂದೆ ತಾಯಿಗಳು ಮಕ್ಕಳ ಹತ್ರ ಪಾಸ್ಟರ್ ಬೈತಾರೆ. ಮನೆಗೆ ಯಾರು ಬೈತಾರೆ? ಪಾಸ್ಟರ್ ಬೈತಾರೆ. ಅವಾಗ ಮಕ್ಕಳ ಮುಂದೆ ಪಾಸ್ಟರ್ ಬೈದ್ರೆ ಮನೆಯಲ್ಲಿ ಅವ್ರಿಗೆ ಪಾಸ್ಟರ್ ಬಗ್ಗೆ ಏನು ಮನೋಭಾವ ಬರ್ತೈತೆ? ಕೆಟ್ಟ ಮನೋಭಾವ. ಪಾಸ್ಟರ್ ಬಗ್ಗೆ ಅವ್ರಿಗೆ ನಂಬಿಕೆ ಹೋಗುತ್ತೆ. ಪಾಸ್ಟರ್ ಬಗ್ಗೆ ಅವರಿಗೆ ತಪ್ಪಾದ ಅಭಿಪ್ರಾಯ ಬರ್ತದೆ. ದೊಡ್ಡಬಳ್ಳಾಪುರದಲ್ಲಿ ಒಂದು ಬಿಲೀವರ್ ಇದ್ದಾರೆ. ಅವ್ರು ನನ್ನ ಸುವಾರ್ತೆ ಕೇಳಿ ರಕ್ಷಣೆ ಮಾಡಿ ಅವ್ರು ಹೆಂಗಿದ್ದಾರೆ ಗೊತ್ತಿಲ್ವರ? ಬ್ರದರ್, ನೀವು ಬಿಟ್ಟರೆ ನನಗೆ ಯಾವ ಪಾಸ್ಟರ್ ನಂಬಲ್ಲ. ಅದು ತಪ್ಪ. ನೀವು ಓಕೆ, ನನಗೆ ಯಾವ ಪಾಸ್ಟರ್ ನಾನು ನಂಬಲ್ಲ. ಆದ್ರೆ ನನಗೆ ಸಮಾಧಾನ, ನನಗೆ ಇಸ್ಲಿ. ಆದ್ರೆ ಸುಮ್ಮನೆ ಬೇರೆ ಬೋಧಗಳ ಮೇಲೆ ನಾನು ಒಳ್ಳೆ ಇರುತ್ತೆ ಪ್ರಪಂಚದಲ್ಲಿ. ಪಾಸ್ಟರ್ ಎಷ್ಟು ಮಂದಿ ದೇವಿಸಿದ್ದಾರೆ. ಅವ್ರಿಗೆ ಯಾವ ಸೇವಕು ನೋಡಿದ್ರೆ ಅವ್ರಿಗೆ ಕೋಪ. ಒಬ್ಬ ಸೇವಕನು ನಂಬಲ್ಲ. ಅದೊಂಥರ ಸ್ಪಿರಿಟ್. ಯಾವತ್ತು ನಿಮ್ಗೆ ಕೂಡ ಹೇಳ್ತಾರೆ, ಯೂಟ್ಯೂಬ್ ಅಲ್ಲಿ ಕೇಳೋರು ಹೇಳ್ತಾರೆ, ಆ ಪಾಸ್ಟರ್ ಕೆಟ್ಟೋನಾಗಿದ್ರು ಕೂಡ ಮಕ್ಕಳ ಮುಂದೆ ಬೈಬೇಡಿ. ಪಾಸ್ಟರ್ನ ಬೈಯಕ್ಕೆ ಹೋಗ್ಬೇಡಿ. ತಪ್ಪು ಆಲೋಚನೆ ಪರಿಣಾಮ ಅವ್ರ ಮೇಲೆ ಬೀಳ್ತದೆ. ಅವ್ರ ಮಕ್ಕಳ ಕಾಲಕ್ಕೆ ಆ ಪಾಸ್ಟರ್ ಇರ್ತಾನೆ ಇರೋದು, ಬೇರೆ ಒಳ್ಳೆ ಪಾಸ್ಟರ್ ಬರ್ಬೋದೇನೋ. ನೀವು ಬೈದಿರೋದು ಒಳ್ಳೆ ಪಾಸ್ಟರ್ ಕೂಡ ಅವ್ರು ಕೆಟ್ಟ ಪಾಸ್ಟರ್ ತರ. ನೀನು ಆ ಮೈಂಡ್ಗೆ ಹತ್ತಿಸ್ಬಿಡ್ತೀಯಲ್ಲ, ಆದ್ರೆ ಅವ್ರ ಮೈಂಡಲ್ಲಿ ಇಟ್ಕೊಂಡ್ಬಿಡ್ತೀವಿ. ಅವ್ರ ಮೈಂಡಲ್ಲಿ ಫೀಡ್ ಆಗುತ್ತೆ. ಕೇಳ್ತಾ ಇದ್ರಿ ಎಲ್ಲರೂ? ಕೇಳ್ತಾ ಇದ್ರಿ ಇಲ್ವಾ? ಪಾಸ್ಟರ್ ಬೈಯಲ್ಲ ಮನೆಯಲ್ಲಿ. ಮಕ್ಕಳ ಮುಂದೆ ತಂದೆ ತಾಯಿಗಳು ಬೈತಾರೆ, ಮಾತಾಡ್ತಾರೆ ತಪ್ಪಾಗಿ ಪಾಸ್ಟರ್ಗಳ ಬಗ್ಗೆ. ಏನು ಹೇಳ್ಬೇಡ. ಏನಿದ್ರೆ ನೀವಿಬ್ಬರೇ ಮಾತಾಡ್ಕೊಡಿ, ಪ್ರೇಯರ್ ಮಾಡಿ. ಹಲ್ಲೆಲೂಯಾ. ಪಾಸ್ಟರ್ ಚೇಂಜ್ ಮಾಡಪ್ಪ, ನಮ್ಮ ಬೋಧಕರನ್ನ ಚೇಂಜ್ ಮಾಡಿಲ್ಲ, ಬೇರೆ ಚರ್ಚ್ಗೆ ಹೋಗು. ಆದ್ರೆ ಮಕ್ಕಳ ಮುಂದೆ ಮಾತ್ರ ಬೈದು ಆ ಮಕ್ಕಳ ಮನಸ್ಸನ್ನ ಕೇಳಿಸ್ಬೇಕು. ನೆಕ್ಸ್ಟ್ ಓದಮ್ಮ ಬೇಗ ಬೇಗ. ಅವನಿಗೆ ಅಧೀನನಾಗುವುದು ಅವಶ್ಯ. ಈ ಕಾರಣದಿಂದಲೇ ನೀವು ಕಂದಾಯವನ್ನು ಕೂಡ ಕೊಡುತ್ತೀರಿ. ಸಾಕಪ್ಪ, ಅದಾದ್ಮೇಲೆ ಹಲ್ಲೆಲೂಯಾ. ಓದಿ ಇನ್ನೊಂದು ವಾಕ್ಯ. ಸ್ಪಿರಿಟ್ ಆಫ್ ಗಾಡ್, mighty name of Jesus. 2 Corinthians 6:3-10, 2 Corinthians chapter 6 3-10, 2 Corinthians 6 अध्याय 3 से 10 वचन. ನಿಂದನೆಗೆ ಅವಕಾಶ ಕೊಡದೆ ಎಲ್ಲ ಸಂಗತಿಗಳಲ್ಲಿ ದೇವರ ಸೇವಕರೆಂದು ನಿಮ್ಮನ್ನು ಸಮರ್ಥರಾಗ ಮಾಡಿಕೊಳ್ಳುತ್ತೇವೆ. ನಾವು ಸಂಕಟಗಳಲ್ಲಿಯೂ ಎಂತವರು ಪಾಸ್ಟರ್? ಎಂತವರು ಇವತ್ತು ಹಿಂಗಿದ್ದಾರೆ ಪಾಸ್ಟರ್ಗಳು? ಆರಾಮಾಗಿರ್ತಾರೆ. ಸಂಕಟನೇ ತಗೊಳ್ಳಲ್ಲ, ಸಂಕಟನೇ ಪಡಲ್ಲ. ಪಾಸ್ಟರ್, ನಿಜವಾದ ಪಾಸ್ಟರ್ ತುಂಬಾ ಸಂಕಟ ಇರ್ತದೆ. ತುಂಬಾ ಅವ್ರಿಗೆ ಏನೋ ಒಂಥರ ಬೇದನೆ ಇರ್ತದೆ. ಅವ್ರಿಗೆ ಖುಷಿನೇ ಇರಲ್ಲ. ನಿಜ ಇರ್ತದೆ, ನನಗಿದೆ ಅಲ್ಲ, ಸಂಕಟ ಇರ್ತದೆ. ಅವ್ರು ಶೂಟ್ ಆಗಿರ್ತಾರೆ, ಕಾರ್ ಇರ್ತದೆ ಅವ್ರ ಹತ್ರ. ನಿಜವಾದ ಸೇವೆ ಏನೋ ಒಂಥರ ಅವ್ರಿಗೆ ಸೇವೆ ಬಗ್ಗೆ, ಸಭೆ ಬಗ್ಗೆ, ಸೇವೆ ಮಾಡೋದ್ರ ಬಗ್ಗೆ ಒಂದು ಸಂಕಟ ಇರ್ತದೆ. ಇನ್ನು ಆ ವಿಶ್ವಾಸ ಆಗಿದ್ದಾರೆ, ಈ ಸಭೆ ಹೆಂಗಿದೆ, ಅಯ್ಯೋ ಅವ್ರ ಪಾಪ ಬಿಡ್ತಾರಲ್ಲ, ಅವ್ರು ಇನ್ನೂ ಹೆಚ್ಚಾಗ ಅವ್ರ ದೇವರು ಬಿಟ್ಟು ಹೋಗ್ಬಿಟ್ರು, ಅಯ್ಯೋ ಅವ್ರ ಬೋಧನೆಗೆ ಹೋಗ್ಬಿಟ್ರು. ಆಮೆನ್, ಹಲ್ಲೆಲೂಯಾ, ಪ್ರೈಸ್ ದಿ ಲಾರ್ಡ್. ಆಮೇಲೆ ಕೊರತೆಗಳಲ್ಲಿಯೂ ಪಾಸ್ಟರ್ಗೆ ಹೆಂಗಿರ್ತದೆ? ಕೊರತೆ ಏನಾದ್ರೂ ಅವ್ರ ಕಷ್ಟ ಇರ್ತದೆ. ಅದು ಯಾವ ರೀತಿ ಕಷ್ಟನೋ? ಮೂರನೇದು ಇಕ್ಕಟ್ಟುಗಳು ಇರ್ತದೆ. ಅವ್ರಿಗೆ ಎಷ್ಟೋ ಸಾರಿ
ತುಂಬಾ ಇಕ್ಕಟ್ಟಿನ ಪರಿಸ್ಥಿತಿ ದಾಟ್ತಾ ಇರ್ತಾರೆ. ಆಮೇಲೆ ಅಲ್ಲೆಲೂಯಾ. ಕೆಲವು ಪಾಸ್ಟರ್ ಅವ್ರು ಹೇಳ್ತಾರೆ ನೋಡು, ಅವ್ರು ನಿಮ್ಗಿನ ಮುಂಚೆ ಹಿಂದೆ ಪಾಸ್ಟರ್ ನೋಡು, ಅವ್ರು ಹೆಂಗೆ ಬೆಳೆದ್ಬಿಟ್ರು ನೋಡು, ಅವ್ರಿಗೆಲ್ಲ ಹೆಂಗ್ ಬಂದ್ಬಿಡ್ತು. ನೀನು ಕೂಡ ದುರ್ಬೋಧನೆ ಹೇಳು, ನೀನು ಕೂಡ ಜನಗಳ ಪ್ರಸರ ಕಾಣಿಕೆ ಕೇಳು, ಈಸ್ಕೊ, ಹೇಳು ಕಷ್ಟಗಳು, ವಾರ ವಾರ ನಿನ್ ಬಾಧೆ ಹೇಳು ಅಂತ ಜಾಸ್ತಿ ಪಾಸ್ಟರ್ ಅವ್ರು ಹೇಳ್ತಾರೆ. ಪಾಸ್ಟರ್ ಆಮೇಲೆ ಏಟುಗಳು ತಿಂತಾರೆ ಅವರು. ಒಂದ್ಸಾರಿ ಪಾಸ್ಟರ್ಗೆ ಏಟುಗಳು ಬೀಳ್ತದೆ, ಮನ್ಸಿಗೆ ಏಟು ಬೀಳ್ತದೆ, ಒಂದ್ಸಾರಿ ಬಾಡಿಗೂ ಹೊಡೆದು ಬಿಡ್ತಾರೆ. ಆಮೇಲೆ ಸೆರೆಮನೆಗಳಲ್ಲಿ ಜೈಲಿಗೆ ಹೋಗ್ತಾರೆ, ಪೊಲೀಸ್ ಸ್ಟೇಷನ್ಗೆ ಹೋಗ್ತಾರೆ, ಕತ್ತಲೆಯಲ್ಲಿ ಇರ್ತಾರೆ, ಸೊಳ್ಳೆ ಹತ್ರ ಕಚ್ಚಿಸ್ಕೊಂತಾರೆ, ಏಟುಗಳು ತಿಂತಾರೆ, ಉಡಿಸ್ಕೊಂತಾರೆ, ಬಯಸ್ಕೊಂತಾರೆ. ಆಮೇಲೆ ನೋಡು ಜಗಳಿಗೆ ಬರ್ತೈತೆ ಅವ್ರ ಮೇಲೆ, ಸುಮ್ನೆ ಜಗಳಿಗೆ ಬರ್ತಾರೆ. ಪಾಸ್ಟ್ ಮೇಲೆ ಕಲಹ ಅಂದ್ರೆ ಜಗಳನೆ. ಕೇಳ್ತಾ ಇದ್ರು ಎಲ್ಲರೂ ಪಾಸ್ಟ್ ಎಷ್ಟು ಆರಾಮಲ್ಲ. ಆಮೇಲೆ ಕಷ್ಟವಾದ ಕೆಲಸಗಳು ಸಾರಿ ಕಷ್ಟವನ್ನ ದಾಟಬೇಕಾಗುತ್ತೆ. ಹೋರಾಟ ಇರ್ತದೆ, ಅವ್ರಿಗೆ ವ್ಯಾಧಿ ಇರ್ತದೆ, ಅವ್ರಿಗೆ ಬಲಹೀನತೆ ಇರ್ತದೆ. ಸಭೆಯವರಿಗೆ ಬಹಳ ಮಂದಿಗೆ ಆರಾಮಿರಲ್ಲ, ಸ್ವಲ್ಪ ಕಷ್ಟದಲ್ಲಿ ಇರ್ತಾರೆ, ಉಪದ್ರವದಲ್ಲಿ ಇರ್ತಾರೆ. ಆಮೇಲೆ ಒಂದ್ಸಾರಿ ಅವ್ರ ನಿದ್ರೆ ಇರಲ್ಲ. ಎಷ್ಟು ಸರ್ ನಾನೇ ನನ್ನ ಸೇವೆಯಲ್ಲಿ ಮಧ್ಯರಾತ್ರಿಯಲ್ಲೇ ಹೋಗಿದ್ದೀನಿ. ಮನೋಜನ್ ಕರ್ಕೊಂಡು, ಮನು ಕರ್ಕೊಂಡು, ಸುನೀಲ್ ಕರ್ಕೊಂಡು, ಬ್ರದರ್ಸ್ ಕರ್ಕೊಂಡು, ಇವನ್ ಕರ್ಕೊಂಡು, ಅವ್ನು ಕರ್ಕೊಂಡು, ಅವ್ರಿಲ್ಲ ಇನ್ನೊಬ್ಬರು ಕರ್ಕೊಂಡು ಹಾಸ್ಪಿಟ್ಲಿಗೆ ನೋಡಕ, ಮನೆಗೆ ಪ್ರಯತ್ನ ಮಾಡಕ, ಮಧ್ಯರಾತ್ರಿಯಲ್ಲಿ 4 ಗಂಟೆಯಲ್ಲಿ 3 ಗಂಟೆಯಲ್ಲಿ. ಒಂದ್ಸಾರಿ ರಾತ್ರಿ ನಿದ್ರೆ ಇರಲ್ಲ, ಹಗಲೊತ್ತು ನಿದ್ರೆ ಇರಲ್ಲ. ಆಮೇಲೆ ಉಪವಾಸಗಳು. ಎಷ್ಟು ಸಾರಿ ಊಟ ಇದ್ರೂ ಮಾಡಕ್ಕಾಗಲ್ಲ. ಎಷ್ಟು ಸಾರಿ ಸಭೆಯವ್ರಿಗಾಗಿ ಉಪವಾಸ, ಬೇರೆಯವ್ರಿಗಾಗಿ ಉಪವಾಸ, ದೇಶಕ್ಕಾಗಿ ಉಪವಾಸ ಫಸ್ಟ್ ಮಾಡೋದು. ಆಮೇಲೆ ಸಿಸ್ಟರ್ ಕನ್ನಡ ಕಂಟಿನ್ಯೂ ಶುದ್ಧ ಮನಸ್ಸು, ಜ್ಞಾನ, ದೀರ್ಘಶಾಂತಿ, ದಯೆ, ಪವಿತ್ರಾತ್ಮ, ಕಪಟವಿಲ್ಲದ ಪ್ರೀತಿ, ಸತ್ಯವಾಕ್ಯ, ದೇವರ ಮಹತ್ವ, ಇವುಗಳಿಂದ ಕೂಡಿದವರಾಗಿದ್ದೇವೆ. ಎಡಬಲಗೈಗಳಲ್ಲಿ ನೀತಿಯೆಂಬ ಆಯುಧಗಳನ್ನು ಧರಿಸಿಕೊಂಡವರು, ಮಾನ ಅವಮಾನ ಕೀರ್ತಿಗಳನ್ನು ಹೊಂದಿದವರು ಆಗಿದ್ದೇವೆ. ಮಾನನೂ ಇರ್ತೈತೆ, ಅವಮಾನ ಇರ್ತೈತೆ, ಮರ್ಯಾದೆನೇ ಇರ್ತೈತೆ. ಅವ್ರಿಗೆ ಸುಮ್ಮನೆ ಅವ್ರ ಮೇಲೆ ಬರೋದು ಇರ್ತದೆ. ಆಮೇಲೆ ಹೇಳಿ ಫಾಸ್ಟ್ ಕೆಲಸ ಈಸಿನ ಕಷ್ಟನ? ಆಮೇಲೆ ಅವ್ರ ಬಗ್ಗೆ ನೀವು ನಿಮ್ಮ ಬಗ್ಗೆ ಚಿಂತಿಸೋರ, ಅವ್ರ ಬಗ್ಗೆ ಚಿಂತಿಸೋರ? ನಿಮ್ಮ ಬಗ್ಗೆ ಚಿಂತಿಸೋರಿಗೆ ಒಳ್ಳೆ ಪಾಸ್ಟ್, ಎಸ್ಪೆಷಲಿ ಎಲ್ಲಾರು ಎಂತ. ಆಮೇಲೆ ಕಂಟಿನ್ಯೂ ಮಾಡೋಣ. ಬದುಕುವವರ ಬದುಕಿಸುವವರ ಶಿಕ್ಷೆ ಹೊಂದುವವರಾಗಿದ್ದರು, ಕೊಲ್ಲಲ್ಪಡದವರು, ದುಃಖ ಪಡುವವರಾಗಿದ್ದರು, ದುಃಖ ಪಡುವರು. ಆಮೇಲೆ ಯಾವಾಗಲೂ ಸಂತೋಷ ಪಡುವವರು, ಆಮೇಲೆ ಬಡವರಾಗಿದ್ದರು. ಎಷ್ಟು ಫಾಸ್ಟ್ ನಿಜವಾಗ್ಲೂ ಹೇಳ್ತೀನಿ, ಅವ್ರಿಗೆ ಎಷ್ಟು ದುಃಖ ಇರ್ತದೆ. ವಿಶ್ವಾಸಿಗಳ ಹತ್ರ ಬಂದು ಮನೆಗಳಿಗೆ ಹೋದಾಗ, ಪುಲ್ಪಿಟ್ ಮೇಲೆ ನಿಂತ್ಕೊಂಡಾಗ, ಮೈಕ್ ಇಟ್ಕೊಂಡಾಗ, ವಾಕ್ಯ ಹೇಳುವಾಗ ಸಂತೋಷವಾಗ ಸಪ್ಪಗಿರೋಕ್ಕಾಗುತ್ತಾ? ದುಃಖದಲ್ಲಿ ವಾಕ್ಯ ಹೇಳೋಕ್ಕಾಗುತ್ತಾ? ಹೇಳ್ಬಾರ್ದು. ಅವ್ರಿಗೆ ಎಷ್ಟೋ ಹೋರಾಟ ಇರ್ತದೆ, ಎಷ್ಟೋ ವಿರೋಧ ಇರ್ತದೆ, ಎಷ್ಟೋ ಹೆಲ್ತ್ ಪ್ರಾಬ್ಲಮ್ ಇರ್ತದೆ, ಎಷ್ಟೋ ಅಕ್ಕಪಕ್ಕ ವಿರೋಧ ಇರ್ತದೆ, ಹೆಲ್ತ್ ವಿಶೇಷ ಇರ್ತದೆ, ಫೈನಾನ್ಷಿಯಲ್ ಪ್ರಾಬ್ಲಮ್ ಇರ್ತದೆ. ಆಮೇಲೆ ಅವ್ರು ಹೇಳಲ್ಲ, ಏನೋ ನಿಮ್ಮೆಲ್ಲರಿಗಿಂತ ಚೆನ್ನಾಗಿದ್ದಂಗೆ ಇರ್ತಾರೆ. ಹೆಂಗಿರ್ತಾರೆ? ಚೆನ್ನಾಗಿರ್ತಾರೆ, ಅದೇ ಇರ್ತಾರೆ. ಎಲ್ಲ ಅವರಿಗೆ ಚೆನ್ನಾಗಿದೆ ಅನ್ನೋ ತರನೇ ಇರ್ತಾರೆ. ನಿಮ್ಮ ಹತ್ರ ತೋರಿಸ್ಕೋಬೇಕಾ ಕಷ್ಟನ ದೇವ್ರ ಹತ್ರ ತೋರಿಸ್ಕೋಬೇಕಾ? ನಿಮ್ಮ ಹತ್ರ ಅಲ್ಲ, ವಿಶ್ವಾಸಿಗಳ ಹತ್ರ ಅಲ್ಲ, ದೇವರ ಹತ್ರ ಹೇಳ್ಬೇಕು. ಕಷ್ಟ ಸಮಸ್ಯೆನ ಪ್ರಾಬ್ಲಮ್ನ ದೇವರಿಗೆ, ಮನುಷ್ಯರ ಹತ್ರ ಹೇಳ್ಬಾರ್ದು. ಪಾಸ್ಟರ್
ಆಮೇನ್. ಒಂದು ಕೊರಿಂಥ 4ನೇ ಅಧ್ಯಾಯ 10-13. ನಾವಂತೂ ಕ್ರಿಸ್ತನ ನಿಮಿತ್ತ ಹುಚ್ಚರಾಗಿದ್ದೇವೆ. ಯಾಕಂದ್ರೆ ಎಷ್ಟು ಫಾಸ್ಟ್ ಇಲ್ಲ ಹುಚ್ಚಿನ ಬಿಡು ಅಂತಾರೆ ಗೊತ್ತಾ? ಕೇಳಿ, ತಲೆ ಎತ್ತಿ ಕೇಳಿ, ನೀವು ಕೇಳಿದ್ರೆ ಸರಿಯಾಗಿ ಕೇಳ್ತಾರೆ. ಹುಚ್ಚಿನಂತಾರೆ ಈ ಮಾತನ್ನ ಯೇಸು ಸ್ವಾಮಿ ನಾವು ಯಾರು ಹುಚ್ಚ ನಿನ್ ಮಾತು ಯಾರು ಕೇಳ್ತಾರೆ? ನಿನ್ ತಿಕ್ಲಿಡ್ದಿದೆ, ನಿನ್ ದೆವ್ವ ಹಿಡಿದೆ ಅಂದ್ರೆ ಯೇಸು ಸ್ವಾಮಿನೇ ಅಂದ್ರೆ ಇಲ್ಲೇನ್ ಬರ್ತಿದೆ? ಫಾಸ್ಟ್ ನೀವು ಹುಚ್ಚ ಯಾವಾಗಲೂ ದೇವ್ರ ಬಗ್ಗೆ ಹೇಳ್ತಾರೆ, ಯಾವಾಗಲೂ ಪ್ರೇಯರ್, ವಾಕ್ಯ, ಚರ್ಚ್ ಎಲ್ಲಾರು ಕೂಡಿಸ್ಕೊಂತಾನೆ, ಏನೇನೋ ಕಂಡೀಷನ್ ಇರ್ತಾನೆ. ನಿಂಗೇನು ಹುಚ್ಚಿಡ್ತಿದೀಯಾ? ಸುವಾರ್ತೆ ಅಂತೆ, ಪರಲೋಕಂತೆ, ದೇವರಂತೆ, ಶಿಲ್ಬೆ ಅಂತೆ, ಪ್ರಾಣ ಕೊಟ್ಟಿದ್ದಾನಂತೆ, ರಕ್ತ ಸುರಿಸಿದ್ದಾನಂತೆ. ಅನ್ಯ ಜನರಿಗೆ ಬೈಕೊಂತಾರೆ ಪಾಸ್ನ. ಕೆಲವು ದೇವ್ರ ಮಕ್ಕಳೇ ಬೈಕೊಂತಾರೆ ಹುಚ್ಚ ಅಂತ. ನೋಡಿ ಆ ಮಾತು ತಗೋಬೇಕು. ನೆಕ್ಸ್ಟ್ ನೋಡು ಎಂತಾರು ಇವತ್ತು ಪಾಸ್ಗೆ ಸ್ವಲ್ಪ ಕಾಯಿಲೆ ಬಂದ್ರೆ ಏನಂತಾರೆ? ಯಾಕೆ ಪಾಸ್ಟ್ ಕಾಯಿಲೆ ಬಂದು ಪಾಸ್ಟ್ ಬರಬಾರ್ದ? ನೋಡಲಿ ಬಲಹೀನ ಆಮೇಲೆ ಹಲ್ಲೆಲೂಯಾ. ಪಾಸ್ಟ್ ಕಾಯಿಲೆ ಬರಬಾರ್ದ? ಪೌಲು ಕಾಯಿಲೆ ಬಂದಿಲ್ವಾ? ಬಂತು. ಎಲೀಷ ಕಾಯಿಲೆ ಬಂದಿಲ್ವಾ? ಬಂತು. ಆಮೇಲೆ ನೆಕ್ಸ್ಟ್ ನೀವು ಮಾನಶಾಸ್ತ್ರಗಳು, ಹಾ ನಾವು ಮಾನವೀಯರು. ನೋಡು ಪಾಸ್ಟ್ ಮರ್ಯಾದೆ ಇದೆಯಾ ಇಲ್ವಾ? ಇಲ್ಲ. ಸಭೆಯವರೇ ಮರ್ಯಾದೆ ಕೊಡೋದು, ಬೇರೆಯವ್ರು ಕೊಡ್ತಾರ? ಒಂದು ಸಾರಿ ಪಾಸ್ಟ್ ಇಲ್ಲ, ಸ್ವಂತ ಅಕ್ಕ ತಂಗಿರೇ ನಮ್ಮ, ಅಣ್ಣ ತಮ್ಮಂದ್ರೆ ನಮ್ಮ. ಯಾಕಂದ್ರೆ ಅವ್ರು ನಂಬಿರಲ್ಲ ದೇವ್ರನ್ನ, ಏನ್ ಮಾಡಿರಲ್ಲ, ಇವ್ರು ಚರ್ಚ್ ನಡೆಸ್ತಾರೆ, ಇವ್ರು ಸೇವೆ ಮಾಡ್ತಾನೆ, ನಮ್ಗೆಲ್ಲ ಮರ್ಯಾದೆ ಇಲ್ಲ. ಕರೆಕ್ಟೇ ಇಲ್ವಾ? ಏನು ನಮ್ಗೆಲ್ಲ ಜನ ನಮ್ಮ ಅಣ್ಣ ಅಂತ ಹೇಳಕ್ ಬೇಜಾರು, ತಮ್ಮ ಅಂತ ಹೇಳಕ್ ಬೇಜಾರು, ನಮ್ಮ ಅಕ್ಕ ಅಂತ ಹೇಳಕ್ ಬೇಜಾರು. ಚರ್ಚ್ ಹೋಗ್ತಾರೆ, ಇವರು ಹುಚ್ಚರು ಅನ್ಕೊತಾರೆ, ಮಾನ ಬೈತಾರೆ. ಒಂದ್ಸಾರಿ ಕರೆಕ್ಟಾಗಿ ನೀವೆಲ್ಲ ಒಂದು ಪಾಸ್ ತಂದಿಲ್ಲ, ಒಂದ್ಸಾರಿ ಮನೇಲಿ ಹೇಳಿದ. ಆಮೇಲೆ ಯಾರು ಹೆಲ್ಪ್ ಮಾಡಕ್ ಹೋಗಿದ್ದೆ, ಅಲ್ಲಿ ಅನ್ನೇ ಒಂದು ಏನಿರುತ್ತೆ ಗೊತ್ತಾ? ನೀವೆಲ್ಲ ಒಂದು ಪಾಸ್ ನಾನು ಅವ್ರಿಗೆ ಪಾಸ್, ನಿಮ್ಗೆ ಪಾಸ್, ನನಗೆ ಬೇಜಾರ. ಹಲ್ಲೆಲೂಯಾ. ನೀವಂದ್ರೆ ಸ್ವಲ್ಪ ಬೇಜಾರಾಗುತ್ತೆ, ಅವ್ರಂದ್ರೆ ನನಗೆ ಬೇಜಾರಾಗುತ್ತೆ. ಯಾಕೆ ಹೇಳಿ? ವಾಕ್ಯ ಹೇಳಿ ನಿನ್ಗಲ್ಲ, ಅವ್ರಿಗಲ್ವ. ನನ್ನ ಯಾರನ್ನ ನೋಡ್ತಾರೆ ನೇರವಾಗಿ ನೀವು ತಾನೆ, ಅವರಲ್ವ. ಆಮೇಲೆ ಹಲ್ಲೆಲೂಯಾ. ಅಲ್ಲಿ ಸುಮಾರು ಜನ ನಿಂತಿತ್ತು, ನಾನು ಬೇಜಾರ. ಆಮೇಲೆ ನೆಕ್ಸ್ಟ್ ನಾವು ಹಸಿದವರು, ಆಮೇಲೆ ಬಾಯಾರಿಕೆ ಉಳ್ಳವರು, ನೋಡಿ ಪಾಸ್ಟ್ ಎಂದವರು ಹಸಿದು, ಅವ್ರಿಗೆ ಎಲ್ಲಾ ವಿಷಯದಲ್ಲಿ ಕೊರತೆ ಇರ್ತದೆ. ಆಮೇಲೆ ಬಾಯಾರಿದವರು, ಸರ್ ನೀರು ಕೂಡ ಅವ್ರಿಗೆ ಕಷ್ಟ ಆಗ್ತದೆ, ಕುಡಿಯೋಕೆ ಸಿಗಲ್ಲ, ಆ ತರ ಇರ್ತದೆ ಸಚಿವೇಶನ್. ಹೇಳಿದ್ನಲ್ಲ ಯೆರೆಮೀಯನಿಗೆ, ಇಷ್ಟು ನೀರು ಇಷ್ಟು ರೊಟ್ಟಿ ಕೊಡ್ತಾರೆ, ಇಷ್ಟು ರೊಟ್ಟಿ ಇಷ್ಟು ನೀರು, ಬಾವಿ ಅಂತ ಇರೋದು, ಹಿಂಗಿಂಗ್ ಕದ್ಲಾಕಾಗಲ್ಲ, ಮಲ್ಕೊಳ್ಳೋ ಕೂಡ ಆಗಲ್ಲ. ಯೆರೆಮೀಯ ಕೇಳಿ. ಮೈಗೆ ವಸ್ತ್ರವಿಲ್ಲದವರು, ನೋಡಿ ಒಂದು ಸಾರಿ ಅವ್ರಿಗೆ ಬಟ್ಟೆ ಇರೋದು. ನಾನು ಹೇಳ್ತಲ್ಲ, ಒಂದು 10 ವರ್ಷ ಹಿಂದೆ 2 ಡ್ರೆಸ್ ಇಟ್ಕೊಂಡು 2 ವರ್ಷ ವಾಕ್ಯ ಹೋಗಿ, ಒಂದು ವಾರ ಈ ಡ್ರೆಸ್, ಒಂದು ವಾರ ಆ ಡ್ರೆಸ್, ಒಂದು ವಾರ ಈ ಡ್ರೆಸ್, ಒಂದು ವಾರ ಅದು ಅರ್ಧೋಗ್ಬಿಡ್ತು. 3ನೇ ಡ್ರೆಸ್ ಇಸ್ಕೊಳಕ್ಕಾಗಲ್ಲ ಅಲ್ಲ. ಇವತ್ತಲ್ಲ, ಇವತ್ತು ದೇವರ ಆಶೀರ್ವಾದ ಮಾಡಿ. ಇವತ್ತು ಕೂಡ ಬೇರೆ ವಿಷಯದಲ್ಲಿ ಕೊರತೆ ಇರ್ತದೆ. ಆಮೇಲೆ ಏಟ್ ಬೀಳ್ತಿರೋರು, ಆಮೇಲೆ ಮನೆ ಇಟ್ಟಿರೋರು. ಒಂದು 4 ತಿಂಗಳ ಹಿಂದೆ ಕಮ್ಮನಿಲ್ವಲ್ಲ, ದುರ್ಬೋಧನೆಯನ್ನು ಎದುರಿಸಿದ್ದಕ್ಕೆ ಸಾಯಿಸಲ್ಪಟ್ಟಿರುವ ಮನುಷ್ಯ 10 ನಿಮಿಷದಲ್ಲಿ ಬಂದವನೇ ಕಮ್ಮನಹಳ್ಳಿ. ಈಗ ನಾನು ಜೈತಿನ ಸರ್ಕಲ್. ಇವತ್ತು ನಿಜವಾಗ್ಲೂ ನಿಮ್ಮನ್ನ ಮರ್ಡರ್ ಮಾಡ್ಬಿಡ್ತಾರೆ ಅಂತ ನೇರವಾಗಿ ಸಿಸ್ಟರ್ ರೆಕಾರ್ಡಿಂಗ್, ಆ ಸಿಸ್ಟರ್ ಅವ್ರು ರೆಕಾರ್ಡಿಂಗ್ ಆನ್ ಮಾಡಿ ಇಟ್ಕೊಂಡಿದ್ರು ಫೋನ್. ಅವ್ರು ಇಲ್ಲಿದ್ರೆ ನಾನು ಅಲ್ಲಿ ಸಾಯಿಸಲ್ಪಟ್ಟಿದ್ದಂತೆ, ಸಾಯಿಸಕ್ಕೆ ಬಂದಿದ್ದಂತೆ, ಓಡಿಸ್ಕೊಂಡಿದ್ದೀನಿ ಸಮ್ ಟೈಮ್. ಆಮೇಲೆ ನಾನೆಲ್ಲ ಕಡಿಮೆ, ತುಂಬಾ ಸೇವಕರು ಜಾಸ್ತಿ, ಬೈಬಲಲ್ಲಂತೂ ಜಾಸ್ತಿ ಸೇವಕರ ಕತೆ. ಆಮೇಲೆ ಸ್ವಂತ ಕೈಗಳಿಂದ ಕೆಲಸ ಮಾಡಿ ದುಡಿಯುವವರು, ಆಮೇಲೆ ಬಯಸಿಕೊಂಡು
ಬಯಸ್ಕೊಂತೀವಿ. ಪಾಸ್ಟರ್ಗೆ ಬಯಸ್ಕೊಂತಾರೆ, ಬೇರೆಯವರನ್ನ ಆಶೀರ್ವಾದ ಬಯಸ್ಕೊಂಡವನ್ನ ಆಶೀರ್ವಾದ ಮಾಡಿ. ಆಮೇಲೆ ಹಿಂಸೆಪಟ್ಟು ಸಹಿಸಿಕೊಳ್ಳುತ್ತೇವೆ, ಹಾ ಅಪಕೀರ್ತಿಗೊಂಡು ಆದರಿಸುತ್ತೇವೆ. ಹಾ. ನಾವು ಈಗಿನವರೆಗೂ ಹಾ. ಲೋಕದ ಕಸವು ಎಲ್ಲಾದರೂ ನೋಡು. ಹೊಲಸು ಎಂಬಂತಾಗಿ ಕಸ ಗಲೀಜು. ಫಾಸ್ಟ್ ಎಂತವರು ಕಸ ಗಲೀಜು ವೇಸ್ಟ್ ಡಸ್ಟ್ಬಿನ್ ಹಾಕೋ ತರ ಇರ್ತದೆ ಅವ್ರ ಲೈಫ್. ಆಮೇಲೆ ಇವತ್ತಿರೋ ಪಾಸ್ಟ್ಗಳು ನೋಡ್ಬೇಡಿ, ನಿಜವಾಗ್ಲೂ ಹೇಳ್ಬೇಕಂದ್ರೆ ಪಾಸ್ಟ್ಗಳಂದ್ರೆ ಆರಾಮ ಅಲ್ಲ, ಒಂಥರ ಅವ್ರಿಗೆ ಎಲ್ಲಾ ವಿಷಯದಲ್ಲಿ ಹೋರಾಟ. ಕಸ ನೋಡಲಿ, ಗಲೀಜು. ಹೊಲಸು ಅಂದ್ರೆ ಏನು? ಗಲೀಜ್, ಇಂಗ್ಲಿಷ್ ಗಾರ್ಬೇಜ್, ವೇಸ್ಟೇಜ್. ಆಮೇಲೆ ಒಂದು ಮನೆಗೆ ಹೋದೆ, ಬೇರೆ ಚರ್ಚಿಂದ ಒಂದು ಸಿಸ್ಟರು ದೆವ್ವ ಹಿಡ್ಕೊಂಡು ನಮ್ಮ ಚರ್ಚಿಗೆ ಬಂದರು. ಅವ್ರಿಗೆ ಬಿಡುಗಡೆ ಆಯಿತು, ಒಳ್ಳೆ ನಿದ್ರೆ ಬಂತು, ಊಟ ತಿನ್ನೋರು ಕೆಲಸಕ್ಕೆ ಹೋಗೋರು, ಖುಷಿ ಆಯಿತು. ಆ ಚರ್ಚ್ ಬಿಟ್ಟು ಈ ಚರ್ಚಿಗೆ ಬಂದರು. ನಾನು ಬೇಡ ಅಂತ ಅವ್ರು ಬರ್ತೇನೆ, ಇಲ್ಲ ಬೇಡ ಅನ್ಬೇಡಿ ಪಾಸ್ಟರ್, ಸರಿ ಬಂತು. ಆ ಪಾಸ್ಟರ್ಗೆ ಹೋಗೋದು ಬೇಜಾರಾಗಿರೋದು ಗೊತ್ತಿಲ್ಲ. ನಮ್ಮ ಮನೆಗೆ ಅವ್ರ ಮನೆಗೆ ಕರೆದು ನಾನು ಹೋಗಿದ್ದೆ. ಆ ಪಾಸ್ಟರ್ ಬಂದು ಬಂದ್ಬಿಟ್ಟು ಹೋಗಿ ಇವ್ನ ಏನು ಸೇರಿಸ್ಕೊಂಡಿದ್ದೀರಾ? ಇವ್ನು ನಾನು ಕಸ ಥರ ಬಿಟ್ಬಿಟ್ಟಿದ್ದೀನಿ, ಗಂಡೆ ಇಟ್ಟಿಲ್ಲ, ನೀವು ಹೋಗಿ ಸೇರಿಸ್ಕೊಂಡಿದ್ದೀರ. ಕಸ ಯಾರು? ಪಾಸ್ಟರ್ ವಿಶ್ವಾಸಿ. ಪಾಸ್ಟರ್ ಹೇಳಿದ್ದು ಯಾರ ಕಸ ಅಂತ? ಇದೇ ಸೈತಾನ ಹೋಗೋದು. ಹೌದು, ನನ್ನ ಜೊತೆಲಿ ಇದ್ದಾರೆ, ಮನೋಜ್ ಬ್ರದರ್ ಇದ್ದಾರೆ, ಸುನೀಲ್ ಬ್ರದರ್ ಇದ್ದಾರೆ. ಆ ವಿಷಯ ನಮ್ಮ ಅಣ್ಣ ಕೂಡ ಶೇರ್ ಮಾಡ್ಕೊಂಡಿದ್ದೀವಿ. ಹಂಗಂತ ವಿಶ್ವಾಸಗಳನ್ನ ಪಾಸ್ ಇವರು ಪಾಸ್ಟರ್ ನಾನು ಕಸ ತರ ಬಿಟ್ಟಿದ್ದೀನಿ, ಈಗ ನೀವು ಸೇರಿಸ್ಕೊಂಡಿದ್ದೀರ ಅಂತ ಹೇಳ್ತಾರೆ. ಆಮೇಲೆ ಸತ್ಯ ಮಾತು ಹೇಳ್ತಾ ಇದ್ದೀನಿ, ಪಾಸ್ಟರ್ ಕಸ ತರ ಇರ್ತಾರೆ. ಅವ್ರು ಮಾಡೋ ಸೇವೆಗೆ ಹಂಗಿರ್ಬೇಕು. ನೋಡೋ ಜನಗಳು ಹಂಗಿರಿಗೆ, ಕೆಲವು ಕೆಟ್ಟ ಸೇವಕರಿಗೆ, ಕೆಟ್ಟ ವಿಶ್ವಾಸಗಳಿಗೆ ಕಸ ತರ ಇರಬೇಕು. ಏನ್ ಮಾಡ್ತೀವಿ, ಏನ್ ವೇಸ್ಟ್ ಹಂಗಂದವರೆಲ್ಲ ಎಷ್ಟೋ ಮಂದಿ ಬಂದು ಪ್ರೇಯರ್ ಮಾಡ್ತಾ ಇದ್ದಾರೆ. ಪ್ರೇಯರ್ ಮಾಡಿಸ್ಕೊಂಡು ಪಾಸ್ಟರ್ ಅಂತ ಇದ್ರು, ಬ್ರದರ್ ಅಂತ ಇದ್ರು, ಅವ್ರ ಮಕ್ಕಳಿಗೆ ಹೆಸರಿಸ್ಕೊಂತಾರೆ. ಮೊದ್ಲು ಅಲ್ಲಿ ಬೈತಾ ಇದ್ರು, ನನ್ನ ಕಸ ತರ. ಸುಮ್ಮನೆ ಇರ್ಬೇಕು, ಆಶೀರ್ವಾದ ಮಾಡ್ಬೇಕು, ಪ್ರೇಯರ್ ಮಾಡ್ಬೇಕು, ತಾಳ್ಮೆಯಿಂದ ಇರ್ಬೇಕು. ಆ ಸಮಯ ಬರ್ತೈತೆ, ನಿನ್ನ ಪಾಸ್ ಮಾಡ್ಬೋದು, ನಿನ್ನ ಮುಚ್ಚಿನಂತಾರೆ ಒಂದಿನ ಬಂದು ನೀವೇ ಜ್ಞಾನಿ ಅಂತ. ಆಮೇಲೆ ಹಲ್ಲೆಲೂಯಾ. ಥ್ಯಾಂಕ್ ಯು ಅಪ್ಪ. ಸೇವಕರನ್ನ ಸನ್ಮಾನಿಸು, ಆದರಿಸಬೇಕು, ಗೌರವಿಸಬೇಕು, ಅವನ ದುಃಖಪಡಿಸಬಾರದು. ಅವರು ದುಃಖವಾಗಿರುವುದು ನಿಮಗೆ ಒಳ್ಳೆಯದಲ್ಲ. ಅವರ ದುಃಖದಿಂದಾಗಲಿ ವ್ಯಸನದಿಂದಾಗಲಿ ಇರುವುದು ನಿಮಗೆ ಆಶೀರ್ವಾದವಲ್ಲ, ನಿಮಗೆ ಕಷ್ಟಕರ. ಏಸಯ್ಯ, ಸೇವಕರು ಲೆಕ್ಕ ಕೊಡುವವರು ಅವರಿಗೆ ಅಧೀನರಾಗಿ ಅವರು ಕಾಯುವವರಾಗಿದ್ದಾರೆ. ಅವರ ಕೈಯಲ್ಲಿ ಬಾಯಲ್ಲಿ ಆಶೀರ್ವಾದ ಇದೆ, ಅವರ ಮಾತಲ್ಲಿ ಆಶೀರ್ವಾದ ಇದೆ. ಅವರನ್ನು ಸತ್ಕರಿಸಿ, ಅವರನ್ನು ಗೌರವಿಸಿ, ಅವರು ಹೋಲಿಸಿ, ಅವರು ಕಸ ದುಃಖ ಪಡೋರು, ಸಂಕಟ ಪಡೋರು, ಕೊರತೆಯಲ್ಲಿರೋರು, ಬೇದನೆಯಲ್ಲಿರೋರು, ಅವಮಾನ ಬೀರೋರು, ಅನೇಕ ಆಶೀರ್ವಾದ ಮಾಡೋರು, ಬಲಹೀನತೆ, ದುಃಖ, ಶೋಧನೆ, ಎಷ್ಟೋ ಸಾರಿ ಶ್ರಮ, ಅವಮಾನ, ನಿಂದನೆ, ವಸ್ತ್ರ ಇಲ್ಲ, ಹಸಿವು, ನಿದ್ದೆಗೇಡುಗಳು, ಅವರು ಕಷ್ಟಪಡ್ತಾರೆ. ದೇವಾ ಆಶೀರ್ವಾದ ಮಾಡಿ. ಮಕ್ಕಳು ಯಾರ್ಯಾರು ವಿಶ್ವಾಸಗಳಿದ್ದಾರೋ ಆ ಎಲ್ಲ ವಿಶ್ವಾಸಗಳಿಗೆ, ಸೇವಕರ ಬಗ್ಗೆ, ಬೋಧಕರ ಬಗ್ಗೆ, ಸಭೆ ಪಾಲಕರ ಬಗ್ಗೆ ಒಳ್ಳೆ ಗೌರವವನ್ನ, ಅಧೀನತೆಯನ್ನ, ಭಯಭಕ್ತಿಯನ್ನ, ಅವ್ರ ಮಾತನ್ನ ಸನ್ಮಾನಿಸುವಂತೆ ಅನುಗ್ರಹ ಮಾಡು ಸ್ವಾಮಿ. ಯೇಸುವಿನ ನಾಮದಲ್ಲಿ ನಾನು ಪ್ರಾರ್ಥಿಸ್ತಾ ಇದ್ದೀನಿ. Mighty name of Jesus. Amen. Amen. Amen.